ಎಲ್ರಿಗೂ ನಮಸ್ಕಾರ. ನಾವು ಇವತ್ತಿನ ದಿವಸ ಈ ಟ್ರಾನ್ಸ್ಫಾರ್ಮರ್ ಅನ್ನೋದಕ್ಕೆ ಲೋಡ್ ಹಾಕಿದಾಗ ಅದರಲ್ಲಿ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಕಾಣಬಹುದು. ಅಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ಗಳ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಸೊ ಇವತ್ತಿನ ದಿವಸ ಈ ಒಂದು ಸೆಷನ್ನಲ್ಲಿ ನಾವು ಆ ಟ್ರಾನ್ಸ್ಫಾರ್ಮರ್ಗೆ ಲೋಡ್ ಕೊಟ್ಟಾಗ ಅದರ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಏನಾಗುತ್ತೆ, ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ದಟ್ ಈಸ್ ಟ್ರಾನ್ಸ್ಫಾರ್ಮರ್ ಆನ್ ಲೋಡ್. ಇಲ್ಲಿ ಒಂದು ಫಿಗರ್ ಇದೆ. ಮೊಟ್ಟ ಮೊದಲನೇದಾಗಿ ಫಿಗರ್ 1 ಅಂತ ಏನಿದೆ ಅದು. ಸೊ ಇಲ್ಲಿ ನಿಮಗೆ ಕಣ್ಮುಂದೆ ಕಾಣುತ್ತೆ. ದ ಫಿಗರ್ 1 ಶೋಸ್ ದಿ ಇಕ್ವಿವ್ಯಾಲೆಂಟ್ ಸರ್ಕ್ಯೂಟ್ ಆಫ್ ಎ ಟ್ರಾನ್ಸ್ಫಾರ್ಮರ್ ವಿತೌಟ್ ಲೋಡ್. ಸೊ ನೀವು ಇಲ್ಲಿ ಸೆಕೆಂಡರಿ ಸೈಡಲ್ಲಿ ನೋಡ್ಬೋದು, ಅಲ್ಲಿ ಏನಿದೆ ಬರೀ V2 ಅಂತ ಇದೆ. ಅಂದರೆ ದಟ್ ಈಸ್ ಟರ್ಮಿನಲ್ ವೋಲ್ಟೇಜ್, ಸೆಕೆಂಡರಿ ಟರ್ಮಿನಲ್ ವೋಲ್ಟೇಜ್ ಅಂತ ಅರ್ಥ. ಇಲ್ಲಿ V1 ಇದೆ, ಇದು ಪ್ರೈಮರಿ ವೋಲ್ಟೇಜ್, ಪ್ರೈಮರಿ ಟರ್ಮಿನಲ್ ವೋಲ್ಟೇಜ್ ಅಥವಾ ಅಪ್ಲೀಡ್ ವೋಲ್ಟೇಜ್ ಅಂತ ಹೇಳ್ತೀವಿ. ಅಪ್ಲೀಡ್ ವೋಲ್ಟೇಜ್ V1 ಈಸ್ ಎ ಅಪ್ಲೀಡ್ ವೋಲ್ಟೇಜ್, V2 ಸೆಕೆಂಡರಿ ಟರ್ಮಿನಲ್ ವೋಲ್ಟೇಜ್ ಅಂತ. ಹಾಗೆ ಇದು ಒಂದು ಇಕ್ವಿವ್ಯಾಲೆಂಟ್ ಸರ್ಕ್ಯೂಟ್ ಆಫ್ ಎ ಟ್ರಾನ್ಸ್ಫಾರ್ಮರ್ ವಿಥೌಟ್ ಲೋಡ್. ಲೋಡ್ ಇಲ್ಲದೆ ಇರಬೇಕಾದ್ರೆ ನಮ್ಗೆ ಕಾಣ್ತಕ್ಕಂಥ ಒಂದು ಇಕ್ವಿವ್ಯಾಲೆಂಟ್ ಟ್ರಾನ್ಸ್ಫಾರ್ಮರ್ ಸರ್ಕ್ಯೂಟ್. ಮತ್ತೊಂದು ಫಿಗರ್ 2 ಶೋಸ್ ದಿ ಇಕ್ವಿವ್ಯಾಲೆಂಟ್ ಸರ್ಕ್ಯೂಟ್ ಆಫ್ ಎ ಟ್ರಾನ್ಸ್ಫಾರ್ಮರ್ ಸಪ್ಲೈಯಿಂಗ್ ಎ ಲೋಡ್. ಇಲ್ಲಿ ನೆಕ್ಸ್ಟ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ದಿಸ್ ಒನ್ ಇಲ್ಲೇನಿದೆ, ಇಲ್ಲಿ ವಿತ್ ಲೋಡ್ ಇದೆ ನೋಡಿ. ಇಲ್ಲಿ ಲೋಡನ್ನು ನಾವಿಲ್ಲಿ ಅಪ್ಲೈ ಮಾಡಿದ್ದೀವಿ ಅಂತ ಅರ್ಥ. ಅಂದರೆ V2 ಅಂತಕ್ಕಂಥ ಟರ್ಮಿನಲ್ಗೆ ಅಲ್ಲಿ ನಾವು ಲೋಡನ್ನು ಹಾಕಿದ್ದೀವಿ. V1 ಸೈಡು ಅಪ್ಲೀಡ್ ವೋಲ್ಟೇಜನ್ನು ಇನ್ಪುಟ್ ಮಾಡಿದ್ದೀವಿ ಅಂತ ಅದರ ಅರ್ಥ. ಸೊ ಹೀಗಿದ್ದಾಗ ದ ಫಿಗರ್ 2 ಶೋಸ್ ದ ಇಕ್ವಿವ್ಯಾಲೆಂಟ್ ಸರ್ಕ್ಯೂಟ್ ಆಫ್ ಎ ಟ್ರಾನ್ಸ್ಫಾರ್ಮರ್ ಅಪ್ಲೈಯಿಂಗ್ ಎ ಲೋಡ್. ದ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ವೋಲ್ಟೇಜಸ್ ಶೋನ್ ಹ್ಯಾವ್ ಸಿಮಿಲರ್ ಪೊಲ್ಯಾರಿಟೀಸ್ ಆ್ಯಸ್ ಇಂಡಿಕೇಟೆಡ್ ಬೈ ದಿ ಡಾಟ್ ಮಾರ್ಕಿಂಗ್ ಕನ್ವೆನ್ಷನ್ಸ್. ಸೊ ಇಲ್ಲಿ ಈ ಒಂದು ಎರಡು ಫಿಗರ್ಗಳು ಏನಿದ್ದಾವೆ, ಈ ಎರಡೂ ಫಿಗರ್ಗಳಿಗೆ ಈ ಪೊಲ್ಯಾರಿಟೀಸ್ ಏನಿದೆ, ಸಿಮಿಲರ್ ಪೊಲ್ಯಾರಿಟೀಸ್ ಇದೆ ನೋಡಿ. ಸೊ ಇಲ್ಲಿ ಮೇಲ್ಗಡೆ ಇದೆಯಲ್ಲ ದಿಸ್ ಒನ್, ಈ ಪೊಲ್ಯಾರಿಟಿಗಳು, ಇದನ್ನು ನೀವು ಗಮನಿಸಿದರೆ ಗೊತ್ತಾಗುತ್ತೆ, ದ ಸೇಮ್ ಪೊಲ್ಯಾರಿಟೀಸ್. ಹಾಗೆಯೇ ನಾವಿಲ್ಲಿ ಮುಂದೆ ಬನ್ನಿ, ಇಲ್ಲಿ ನೋಡಿ ಡಾಟ್ ಪಾಯಿಂಟಲ್ಲಿ ನೋಡಿ ಇಲ್ಲೊಂದು ಡಾಟ್ ಇದೆ, ಹಾಗೆಯೇ ಇಲ್ಲೊಂದು ಡಾಟ್ ಇದೆ ನೋಡಿ. ಸೊ ಅದು ಎರಡು ಏನಿದೆ ಅಲ್ಲಿ ಸಿಮಿಲರ್ ಪೊಲ್ಯಾರಿಟೀಸ್ನಲ್ಲಿದೆ ಅಂತ ಹೇಳ್ತೀವಿ. ಆ ಡಾಟೆಡ್ ಮಾರ್ಕಿಂಗ್ ಏನು ಮಾಡಿದಾರಲ್ಲ ಅವೆರಡು ಸಿಮಿಲರ್ ಪೊಲ್ಯಾರಿಟೀಸಲ್ಲಿ ಇದೆ ಅಂತ. ದ ಮಾರ್ಕ್ಡ್ ಟರ್ಮಿನಲ್ಸ್ ಹ್ಯಾವ್ ದ ಸೇಮ್ ಪೊಲ್ಯಾರಿಟಿ. ದಸ್ ವೆನ್ ದ ಲೋಡ್ ಈಸ್ ಕನೆಕ್ಟೆಡ್ ಟು ದ ಸೆಕೆಂಡರಿ, ದ ಇನ್ಸ್ಟಂಟೇನಿಯಸ್ ಲೋಡ್ ಕರೆಂಟ್ ಈಸ್ ಇನ್ ದ ಡೈರೆಕ್ಷನ್ ಶೋನ್. ಸೊ ಇಲ್ಲಿ I2 ಅಂತ ಏನು ಕಾಣಿಸುತ್ತಲ್ಲ ಅದರ ಒಂದು ಡೈರೆಕ್ಷನ್ ಯಾರೋ ಮಾರ್ಕ್ ಹಾಕಿ ತೋರಿಸಲಾಗಿದೆ ನೋಡಿ. ಅಂದರೆ ಯಾವಾಗ ನಾವು ಸೆಕೆಂಡರಿ ಸೈಡಲ್ಲಿ ಲೋಡನ್ನು ಅಪ್ಲೈ ಮಾಡ್ತೀವಿ ಟ್ರಾನ್ಸ್ಫಾರ್ಮರಿಗೆ, ಸೊ ಆವಾಗ ಒಂದು ಲೋಡ್ ಕರೆಂಟು ಡ್ರಾನ್ ಆಗುತ್ತೆ. ಆ ಲೋಡ್ ಕರೆಂಟು ಡ್ರಾನ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಏನು ಮಾಡಿದ್ದಾನೆ, ಡೈರೆಕ್ಷನನ್ನು ತೋರಿಸಿದ್ದಾರೆ. I2 ಅಂತಕ್ಕಂಥದ್ದು ಏನಿದೆ ದಟ್ ಈಸ್ ದ ಕರೆಂಟ್ ಡೈರೆಕ್ಷನ್. ಅಂದರೆ ಸೆಕೆಂಡರಿನಲ್ಲಿ ಲೋಡ್ ಕೊಟ್ಟಾಗ ಇನ್ಸ್ಟಂಟೇನಿಯಸ್ ಲೋಡ್ ಕರೆಂಟ್ ಈಸ್ ಇನ್ ದ ಡೈರೆಕ್ಷನ್ ಶೋನ್. ಆ ಒಂದು ವೇದೊಳಗೆ ಕರೆಂಟು ಫ್ಲೋ ಆಗ್ತಾ ಇದೆ ಅಂತ, ಅಂದರೆ ಈ ಕಡೆಯಿಂದ ಹೋಗ್ತಾ ಇದೆ, ಹೀಗೆ ಹೋಗ್ತಾ ಇದೆ ಅಂತ ಅದರ ಅರ್ಥ. ಸೊ ಇದನ್ನು ನಾವೇನು ಹೇಳ್ತೇವೆ ಇಲ್ಲಿ ಡೈರೆಕ್ಷನ್ ಆಫ್ ಕರೆಂಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್, ಸಿನ್ಸ್ ದ ಸೆಕೆಂಡರಿ ವೋಲ್ಟೇಜ್ ಡಿಪೆಂಡ್ಸ್ ಆನ್ ದ ಕೋರ್ ಫ್ಲಕ್ಸ್. ಸೆಕೆಂಡರಿ ವೋಲ್ಟೇಜ್ ಡಿಪೆಂಡ್ಸ್ ಆನ್ ದಿ ಕೋರ್ ಫ್ಲಕ್ಸ್. ಏನು ಪ್ರೈಮರಿ ಅಪ್ಲೀಡ್ ವೋಲ್ಟೇಜನ್ನು ಕೊಟ್ಟಾಗ ಒಂದು ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ನೋ ಲೋಡ್ ಕರೆಂಟಿಂದ ಅಲ್ಲೊಂದು ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತಲ್ಲ, ಆ ಫ್ಲಕ್ಸ್ ಡಿಪೆಂಡ್ಸ್ ಆನ್ ದ ಕೋರ್ ಫ್ಲಕ್ಸ್ ಅಂತ ಹೇಳಿ. ಅಂದರೆ ಸೆಕೆಂಡರಿನಲ್ಲಿರ್ತಕ್ಕಂಥ ವೋಲ್ಟೇಜ್ ಆ ಫ್ಲಕ್ಸ್ಗೆ ರಿಲೇಟೆಡ್ ಆಗಿ ಇಂಡ್ಯೂಸ್ ಆಗಿರ್ತದೆ ಅಂತ ಹೇಳ್ತೀವಿ. ಇಟ್ ಮಸ್ಟ್ ಬಿ ಕ್ಲಿಯರ್ ದಟ್ ದ ಫ್ಲಕ್ಸ್ ಶುಡ್ ನಾಟ್ ಚೇಂಜ್ ಅಪ್ರಿಸಿಯಬ್ಲಿ ಇಫ್ E2 ಈಸ್ ಟು ರಿಮೇನ್ ಎಸೆನ್ಸಿಯಲಿ ಕಾನ್ಸ್ಟಂಟ್. ಸೊ ಅಲ್ಲಿ E2 ಕಾನ್ಸ್ಟಂಟ್ ಇರೋವರೆಗೂ ದಟ್ ಈಸ್ ದ ಅದೇನು ಕೋರ್ ಫ್ಲಕ್ಸ್ ಇದೆಯಲ್ಲ ಅದು ಆಲ್ಮೋಸ್ಟ್ ಆಲ್ ಅಪ್ರಿಸಿಯಬ್ಲಿ ಕಾನ್ಸ್ಟಂಟಾಗಿ ಇರ್ತದೆ ಅಂತ ಹೇಳ್ತೀವಿ. ಸೊ ವಿತ್ ದ ಲೋಡ್ ಕನೆಕ್ಟೆಡ್, current I2 will flow in the secondary circuit because the induced EMF E2 will act as a voltage source. ಇಲ್ಲಿ
ಏನು ಇ ಎಮ್ ಎಫ್ E2 ಅಂತ ಏನು ಹೇಳ್ತೀವಿ ಅಂದರೆ ಸೆಕೆಂಡರಿ ವೈಂಡಿಂಗಲ್ಲಿ ಇಂಡ್ಯೂಸ್ ಆಗಿರ್ತಕ್ಕಂಥ ಇ ಎಮ್ ಎಫ್ ಈ ಲೋಡನ್ನು ಕೊಡ್ತೀವಲ್ಲ ಅಲ್ಲಿಗೆ ಟರ್ಮಿನಲ್ಗೆ. ಸೊ ದಟ್ ಈಸ್ ನಥಿಂಗ್ ಬಟ್ ಏನಂತ ಹೇಳಿದ್ರೆ ವೋಲ್ಟೇಜ್ ಸೌರ್ಸ್ ಅಂತಲೇ ಅರ್ಥ ಅದಕ್ಕೆ. ಲೋಡ್ಗೆ ಆ ಸೆಕೆಂಡರಿ ಟರ್ಮಿನಲ್ ವೋಲ್ಟೇಜ್ ಏನಿದೆ ದಟ್ ಈಸ್ ನಥಿಂಗ್ ಬಟ್ ವೋಲ್ಟೇಜ್ ಸೌರ್ಸ್ ಅಂತಲೇ ಅರ್ಥ. ಹೇಗೆ ನಾವಿಲ್ಲಿ ಪ್ರೈಮರಿನಲ್ಲಿ ಅಪ್ಲೀಡ್ ವೋಲ್ಟೇಜನ್ನು ವೋಲ್ಟೇಜ್ ಸೌರ್ಸ್ ಅಂತ ಹೇಳ್ತೀವೋ ಹಾಗೆ ಸೆಕೆಂಡರಿ ಸೈಡ್ನಲ್ಲಿ ಲೋಡಿಗೆ ಕೊಡ್ತಕ್ಕಂಥ ಟರ್ಮಿನಲ್ ವೋಲ್ಟೇಜ್ ಕೂಡ ವೋಲ್ಟೇಜ್ ಸೌರ್ಸೇ ಆಗಿರುತ್ತೆ. ದ ಮ್ಯಾಗ್ನಿಟ್ಯೂಡ್ ಆಫ್ I2 ಈಸ್ ಡಿಟರ್ಮಿನ್ಡ್ ಬೈ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಲೋಡ್ ಅಂತ ಹೇಳ್ತೀವಿ. ಅಂದರೆ ಇದೇನು ಲೋಡ್ ಕರೆಂಟ್ ಇದೆ I2 ಏನಿದೆ ಇದೇ ನಮಗೆ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಲೋಡನ್ನು ಡಿಟರ್ಮಿನ್ ಮಾಡೋದಕ್ಕೆ ಕಾರಣ ಆಗುತ್ತೆ, ಉಪಯೋಗ ಆಗುತ್ತೆ ಅಂತ ಹೇಳ್ತೀವಿ. ಸೊ ದ ಸೆಕೆಂಡರಿ ಕರೆಂಟ್ ಸೆಟ್ಸ್ ಅಪ್ ಇಟ್ಸ್ ಓನ್ N2 ಆ್ಯಂಡ್ I2. ಸೊ ಅಲ್ಲಿ ಸೆಕೆಂಡರಿ ನಂಬರ್ ಆಫ್ ಟರ್ನ್ಸು ಮತ್ತು ಸೆಕೆಂಡರಿನಲ್ಲಿ ಫ್ಲೋ ಆಗ್ತಕ್ಕಂಥ ಕರೆಂಟ್ I2. ಸೊ ದಟ್ ಈಸ್ ಎ ಫ್ಲಕ್ಸ್ F2. ಏನು ಮಾಡುತ್ತೆ ಇದು? ಯಾವಾಗ ಸೆಕೆಂಡರಿನಲ್ಲಿ ಒಂದು ವೈಂಡಿಂಗ್ ಇದೆ ಹಾಗೆ ಅಲ್ಲಿ ಒಂದು I2 ಅಂತಕ್ಕಂಥ ಕರೆಂಟ್ ಫ್ಲೋ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಫ್ಲಕ್ಸು ಕ್ರಿಯೇಟ್ ಆಗುತ್ತೆ, ಸೆಟಪ್ ಆಗುತ್ತೆ. ದಟ್ ಈಸ್ ಫ್ಲಕ್ಸ್ F2 ಅಂತ ಹೇಳ್ತೀವಿ, ಅಂದರೆ ಫ್ಲಕ್ಸ್ 2 ಅಂತ. ದಿಸ್ ಫ್ಲಕ್ಸ್ ಹ್ಯಾಸ್ ಸಚ್ ಎ ಡೈರೆಕ್ಷನ್ ದಟ್ ಎಟ್ ಎನಿ ಇನ್ಸ್ಟಂಟ್ ಇಟ್ ಆಪೋಸಸ್ ದ ಮೇನ್ ಫ್ಲಕ್ಸ್. ನೋಡಿ, ಏನು ನಮ್ಮ ಸೆಕೆಂಡರಿನಲ್ಲಿ ಲೋಡ್ ಹಾಕಿದ್ವಿ ಅಲ್ಲೊಂದು ಕರೆಂಟ್ ಫ್ಲೋ ಆಯಿತು I2. ದ ರೀಸನ್ ಆಫ್ ದಟ್ ಅಲ್ಲೊಂದು ವೈಂಡಿಂಗ್ ಇದೆ, ಸೊ ಅಲ್ಲೊಂದು ಕರೆಂಟ್ ಫ್ಲೋ ಆಗ್ತದೆ ಅಂದರೆ ಅಲ್ಲೊಂದು ಫ್ಲಕ್ಸ್ ಪ್ರೊಡ್ಯೂಸ್ ಆಗಲೇಬೇಕು. ಸೊ ಹಾಗೆ ಆಗಿರ್ತಕ್ಕಂಥ ಫ್ಲಕ್ಸ್ ಏನಾಗಿದೆ ಇಲ್ಲಿ ಅಂದರೆ ನಮ್ಮ ಮೇನ್ ಫ್ಲಕ್ಸ್ ಏನಿತ್ತಲ್ಲ, ಅಂದರೆ ಅಪ್ಲೀಡ್ ವೋಲ್ಟೇಜಿಂದ ಏನು ಫ್ಲಕ್ಸ್ ಪ್ರೊಡ್ಯೂಸ್ ಆಗಿತ್ತು ಕೋರ್ನಲ್ಲಿ ಅದನ್ನು ಆಪೋಸ್ ಮಾಡುತ್ತೆ. ದಿಸ್ ಈಸ್ ಆಪೋಸ್ ದ ಮೇನ್ ಫ್ಲಕ್ಸ್ ದಟ್ ಕ್ರಿಯೇಟೆಡ್ ಇಟ್ ಇನ್ ದ ಫಸ್ಟ್ ಪ್ಲೇಸ್. ದಿಸ್ ಈಸ್ ಲೆನ್ಸ್ ಲಾ ಇನ್ ಆ್ಯಕ್ಷನ್. ಆ್ಯಸ್ ಪರ್ ದಿ ಲೆನ್ಸ್ ಲಾ ಇಲ್ಲಿ ಒಂದು ಲೆನ್ಸ್ ಲಾ ಆ್ಯಕ್ಷನ್ ಆಗುತ್ತೆ. ಸೇಮ್ ಫಾರ್ ದ್ಯಾಟ್ ಅದರ ಪ್ರಕಾರ ಇಲ್ಲಿ ಏನಾಗುತ್ತೆ, ಸೆಕೆಂಡರಿನಲ್ಲಿ ಏನು ಒಂದು ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ ಅದು ಪ್ರೈಮರಿಯಿಂದ ಆಗಿರ್ತಕ್ಕಂಥ ಮೇನ್ ಫ್ಲಕ್ಸನ್ನು ಆಪೋಸ್ ಮಾಡುತ್ತೆ. ಹೇಗೆ ಅಂತ ಇಲ್ಲಿ ಫಿಗರ್ 3ನಲ್ಲಿ ನೋಡಿ. ಸೊ ದಿಸ್ ಫಿಗರ್ 3 ಶೋಸ್ ದಟ್. ಇಲ್ಲಿ ನಾವು ಗಮನಿಸ್ಬೋದು, ಮೊದಲನೇದಾಗಿ ಏನಿತ್ತು ಇಲ್ಲಿ ನಮಗೆ ಕೋರ್ ಫ್ಲಕ್ಸ್ ಅಂತ ಇದೆ, ಇದು ಮೇನ್ ಫ್ಲಕ್ಸ್. ಆ ಮೇನ್ ಫ್ಲಕ್ಸ್ ಡೈರೆಕ್ಷನ್ ಹೇಗಿದೆ, ಈ ಕಡೆಗಿದೆ, ಹೀಗೆ ಬರ್ತಾ ಇದೆ. ಆದರೆ ಈಗೇನು ಎರಡನೇ ವೈಂಡಿಂಗ್ನಲ್ಲಿ ಅಂದರೆ ಈ I2 ಮತ್ತು ಈ N2ನಿಂದಾಗಿ ಈ ವೈಂಡಿಂಗ್ನಲ್ಲಿ ಏನು ಒಂದು ಕರೆಂಟ್ ಫ್ಲೋ ಆಗಿದ್ದರಿಂದಾಗಿ ಒಂದು ಫ್ಲಕ್ಸ್ ಪ್ರೊಡ್ಯೂಸ್ ಆಯಿತು, ಅಂದರೆ F2 ಫ್ಲಕ್ಸ್ 2 ಏನು ಪ್ರೊಡ್ಯೂಸ್ ಆಯಿತು ಅದರ ಡೈರೆಕ್ಷನನ್ನು ನೀವು ಗಮನಿಸ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಫ್ಲಕ್ಸ್ 2 ಅಂತಕ್ಕಂಥ ಡೈರೆಕ್ಷನ್ ಏನಿದೆ ಆಪೋಸಿಟ್ ಇದೆ, ಒಂದು ಇನ್ನೊಂದಕ್ಕೆ ಆಪೋಸಿಟ್. ಒಂದು ಹೀಗೆ ಹೋಗ್ತಾ ಇದೆ, ಒಂದು ಈ ಕಡೆ ಹೋಗ್ತಾ ಇದೆ, ಮತ್ತೊಂದು ಈ ಕಡೆಗೆ ಹೋಗ್ತಾ ಇದೆ ಅಂತೇಳಿ ನಮ್ಮ ಈ ಡ್ರಾಯಿಂಗಲ್ಲಿ ತೋರಿಸ್ಕೊಡುತ್ತೆ. ಅಂದರೆ ಇಟ್ಸ್ ಆಪೋಸಸ್ ದ ಮೈನ್ ಫ್ಲಕ್ಸ್ ಅನ್ನೋದು ನಮ್ಗೆ ಈ ಡ್ರಾಯಿಂಗಲ್ಲೇ ಗೊತ್ತಾಗುತ್ತಲ್ವ. ಸೊ ಹೀಗಾದಾಗ ದಸ್ ದ MMF. ಸೊ ದ ಫಿಗರ್ ಶೋಸ್ ಇಫ್ ವಿ ಅಸ್ಯೂಮ್ ದ FC ಇನ್ಕ್ರೀಸಸ್, ಇಫ್ ವಿ ಅಸ್ಯೂಮ್ ದ FC ಅಂದರೆ ಮೊದಲಿನ ಕೋರ್ ಫ್ಲಕ್ಸ್ ಏನಿದೆ that is increases, the current I2 must have the direction indicated in figure 3 if its resulting flux is to oppose the core flux ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಫಿಗರ್ 3ನಲ್ಲಿ ನೀವು ಗಮನಿಸಿ, ಕರೆಂಟ್ ಡೈರೆಕ್ಷನ್ ಹೇಗಿದೆ ನೋಡಿ, ಇಲ್ಲಿ ಇದರ ಡೈರೆಕ್ಷನ್ನೇ ಬೇರೆ ಇದೆ. I2 ಡ್ಯಾಶ್ದು ಈ ಕಡೆ ಮೇಲಿಂದ ಕೆಳಗಡೆ ಇದೆ, ಹಾಗೆ ಇಲ್ಲಿ ಇದು ಕೆಳಗಡೆಯಿಂದ ಮೇಲ್ಗಡೆಗಿದೆ. ಸೊ ಈ ಕಾರಣದಿಂದ ಇಲ್ಲಿ ಏನಾಗುತ್ತೆ, ಸೊ ದಟ್ ಈಸ್ ದ current I2 must have the direction indication in figure 3 if its resulting flux is to oppose the core flux. So that is why, so ಒಂದು ಕರೆಂಟು ಪ್ರೈಮರಿ ಕರೆಂಟು ನನಗೆ ಒಂದು ಕಡೆ ಏನಾಗಿದೆ, ಮೇಲಿಂದ ಕೆಳಗಡೆ ಹೋಗ್ತಾ ಇದೆ ನೋಡಿ, ಪ್ರೈಮರಿ ಕರೆಂಟ್ ಡೈರೆಕ್ಷನ್ನೇ ಬೇರೆ ಇಲ್ಲಿ, ಅದೇ ನನಗೆ ಸೆಕೆಂಡರಿ ಕರೆಂಟ್ ಡೈರೆಕ್ಷನ್ನೇ ಬೇರೆ. ಸೊ ಹಾಗಾಗಿ ಕರೆಂಟ್ ಡೈರೆಕ್ಷನ್ ಎರಡೂ ಆಪೋಸಿಟ್ ಇದ್ದಾಗ ನನಗಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಫ್ಲಕ್ಸ್ ಕೂಡ ಆಪೋಸಿಟ್ ಆಗಿರೋ ಸಾಧ್ಯತೆಯೇ ಇದೆ ಅಂತ ಹೇಳ್ತೀವಿ. ಸೊ ಫಾರ್ ದಿಸ್ ರೀಸನ್ ಇಲ್ಲಿ ಏನಾಗುತ್ತೆ, ದಸ್ ದ MMF ರೆಪ್ರೆಸೆಂಟೆಡ್ ಬೈ N2 I2 ಟೆಂಡ್ಸ್ ಟು ರೆಡ್ಯೂಸ್ ದ
ಕೋರ್ ಫ್ಲಕ್ಸ್. ಈ ಕಾರಣದಿಂದ ಸೊ ಅದೇನು ಮಾಡುತ್ತೆ, ಮೇನ್ ಕೋರ್ ಫ್ಲಕ್ಸನ್ನು ರೆಡ್ಯೂಸ್ ಮಾಡುತ್ತೆ. ಅಪೋಸ್ ಮಾಡೋದು ಮೀನ್ಸ್ ರೆಡ್ಯೂಸ್ ಆಗೋದು ಅಂತ ಅರ್ಥ. ದಿಸ್ ಮೀನ್ಸ್ ದಟ್ ದ ಫ್ಲಕ್ಸ್ ಲಿಂಕಿಂಗ್ ದ ಪ್ರೈಮರಿ ವೈಂಡಿಂಗ್ ರೆಡ್ಯೂಸಸ್ ಆ್ಯಂಡ್ ಕಾನ್ಸಿಕ್ವೆಂಟ್ಲಿ ದ ಪ್ರೈಮರಿ ಇಂಡ್ಯೂಸ್ಡ್ ವೋಲ್ಟೇಜ್ E1. ಸೊ ನೋಡಿ, ಯಾವಾಗ ಈ ಫ್ಲಕ್ಸ್ ಅಂದರೆ ಫ್ಲಕ್ಸ್ 2 ಅದಕ್ಕೆ ಅಪೋಸ್ ಮಾಡ್ತು, ಆಟೋಮೆಟಿಕಲಿ ಮೇನ್ ಕೋರ್ ಫ್ಲಕ್ಸ್ ರೆಡ್ಯೂಸ್ ಆಗುತ್ತೆ. ಮೇನ್ ಕೋರ್ ಫ್ಲಕ್ಸ್ ರೆಡ್ಯೂಸ್ ಆಯಿತು ಅಂದರೆ ಇಟ್ಸ್ ಕಾನ್ಸಿಕ್ವೆಂಟ್ಲಿ E1 ಕಡಿಮೆ ಆಗುತ್ತೆ. ಅಂದರೆ ಆ ಒಂದು ಪ್ರೈಮರಿ ವೈಂಡಿಂಗಲ್ಲಿ ಏನು E1 ಇಂಡ್ಯೂಸ್ ಆಗಿರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ. ದಿಸ್ ರಿಡಕ್ಷನ್ ಇನ್ E1 ಕಾಸಸ್ ಎ ಗ್ರೇಟರ್ ಡಿಫ್ರೆನ್ಸ್ ಬಿಟ್ವೀನ್ ದ ಇಂಪ್ರೆಸ್ಡ್ ವೋಲ್ಟೇಜ್ and the counter induced EMF, thereby allowing more current to flow in the primary. ಸೊ ಈ ಬದಲಾವಣೆ ಆಗ್ತದೆ, ಸೊ ಈ ಬದಲಾವಣೆ ಆದಾಗ ಏನಾಗುತ್ತೆ, ಆಟೋಮೆಟಿಕಲಿ ಅಲ್ಲಿ ಕೌಂಟರ್ EMFನಲ್ಲಿ ಒಂದು ಬದಲಾವಣೆ ಆಗುತ್ತೆ. ಇಟ್ಸ್ ಗ್ರೇಟರ್ ಡಿಫ್ರೆನ್ಸ್ ಇನ್ E1. ಸೊ ಇಟ್ ಈಸ್ ಗ್ರೇಟರ್ ಡಿಫ್ರೆನ್ಸ್ ಇನ್ E1. ದಟ್ ಈಸ್ ವೈ ಇಲ್ಲಿ ಏನಾಗುತ್ತೆ, ಪ್ರೈಮರಿನಲ್ಲಿ ಒಂದು ಬಿಗ್ ಕರೆಂಟ್ ಅಂದರೆ ಒಂದು ಗ್ರೇಟರ್ ಕರೆಂಟ್ ಅಂತ ಏನು ಹೇಳ್ತೀವಿ ಅದು ಫ್ಲೋ ಆಗೋದಕ್ಕೆ ಕಾರಣ ಆಗುತ್ತೆ. ದೇರ್ ಬೈ ಅಲೋವಿಂಗ್ ಮೋರ್ ಕರೆಂಟ್ ಟು ಫ್ಲೋ ಇನ್ ದ ಪ್ರೈಮರಿ. ದ ಫ್ಯಾಕ್ಟ್ ದಟ್ ದ ಪ್ರೈಮರಿ ಕರೆಂಟ್ I2 ಡ್ಯಾಶ್ ಎಲ್ಲಿದೆ ನೋಡಿ, ಅದು ನಿಮ್ಮ ಫಿಗರಲ್ಲಿ ಇಲ್ಲಿದೆ ನೋಡಿ, I2 ಡ್ಯಾಶ್. ಈ I2 ಡ್ಯಾಶ್ ಅನ್ನೋದು ಏನಾಗುತ್ತೆ ಇಲ್ಲಿ ನನಗೆ, ಈ I2 ಡ್ಯಾಶ್ ಅನ್ನೋದು ಅಲ್ಲಿ ಏನಾಗುತ್ತೆ ನನಗೆ ಮೋರ್ ಆಗುತ್ತೆ, ಅಲ್ಲಿ ನನಗೆ ಒಂದು ಕರೆಂಟ್ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಯಿತು. ದ ಫ್ಯಾಕ್ಟ್ ದಟ್ ದ ಪ್ರೈಮರಿ ಕರೆಂಟ್ I2 ಡ್ಯಾಶ್ ಇನ್ಕ್ರೀಸಸ್ ಮೀನ್ಸ್ ದ ಫಾಲೋವಿಂಗ್ 2 ಕಂಡೀಷನ್ಸ್ ಆರ್ ಫಿಲ್ಫಿಲ್ಡ್. ಆಗ ಏನಾಗುತ್ತೆ ನೋಡಿ, ಯಾವಾಗ ನಮಗಿಲ್ಲಿ ಸೆಕೆಂಡರಿ ಫ್ಲಕ್ಸ್ ಅಂದರೆ ಈ ಸೆಕೆಂಡರಿಯಿಂದಾಗಿರ್ತಕ್ಕಂಥ ಎರಡನೇ ಫ್ಲಕ್ಸ್ ಏನಿದೆ ಅದು ಮೇನ್ ಫ್ಲಕ್ಸನ್ನು ರೆಡ್ಯೂಸ್ ಮಾಡ್ತು. ಆ ಮೇನ್ ಫ್ಲಕ್ಸ್ ರೆಡ್ಯೂಸ್ ಆಗಿರೋದ್ರಿಂದ ಕಾನ್ಸಿಕ್ವೆಂಟ್ಲಿ ಪ್ರೈಮರಿ ಇಂಡ್ಯೂಸ್ಡ್ ವೋಲ್ಟೇಜ್ E1 ಕಡಿಮೆ ಆಗುತ್ತೆ. ಸೊ ದಿಸ್ ರಿಡಕ್ಷನ್ ಇನ್ E1 ಕಾಸಸ್ ಎ ಗ್ರೇಟರ್ ಡಿಫ್ರೆನ್ಸ್ ಬಿಟ್ವೀನ್ ದ ಇಂಪ್ರೆಸ್ಡ್ ವೋಲ್ಟೇಜ್ ಆ್ಯಂಡ್ ದ ಕೌಂಟರ್ ಇಂಡ್ಯೂಸ್ಡ್ EMF. ಕೌಂಟರ್ EMF ಇಂಡ್ಯೂಸ್ಡ್ ಮೀನ್ಸ್ ಬ್ಯಾಕ್ EMF ಅಂತ ಏನು ಹೇಳ್ತೀವಿ, ದಟ್ ಈಸ್. ಸೊ thereby this is the allowing the more current to flow in the primary. So the fact that the primary current I2 dash increases means the following 2 conditions are follows. ಏನು ಫಾಲೋವಿಂಗ್ಸ್ ಅನ್ನೋದನ್ನು ಅವೆರಡು ಕಂಡೀಷನನ್ನು ನೋಡೋಣ. ಮೊದಲನೇದಾಗಿ ದ ಪವರ್ ಇನ್ಪುಟ್ ಇನ್ಕ್ರೀಸಸ್ ಟು ಮ್ಯಾಚ್ ದ ಪವರ್ ಔಟ್ಪುಟ್. ನೋಡಿ, ಈ ಕಾರಣದಿಂದಾಗಿ ಇಲ್ಲಿ ಏನಾಗುತ್ತೆ ನೋಡಿದರೆ, ಏನು ನನಗೆ ಪವರ್ ಇನ್ಪುಟ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಹೇಗೆ? ಇಟ್ ಈಸ್ ಮ್ಯಾಚ್ ಟು ಔಟ್ಪುಟ್, ಪವರ್ ಔಟ್ಪುಟ್. ಅದಕ್ಕೆ ಔಟ್ಪುಟ್ ಪವರ್ಗೆ ಮ್ಯಾಚ್ ಆಗೋ ರೀತಿಯಲ್ಲೇ ಪವರ್ ಇನ್ಪುಟ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಆ್ಯಂಡ್ ದೆನ್ ದ ಪ್ರೈಮರಿ MMF ಇನ್ಕ್ರೀಸಸ್ ಟು ಆಫ್ಸೆಟ್ ದ ಟೆಂಡೆನ್ಸಿ ಆಫ್ ದ ಸೆಕೆಂಡರಿ MMF ಟು ರೆಡ್ಯೂಸ್ ದ ಫ್ಲಕ್ಸ್. ಏನಲ್ಲಿ ಬದಲಾವಣೆ ಆಗಿತ್ತಲ್ಲ ಅದನ್ನು ಕೂಡ ಸರಿದೂಗಿಸುವಂಥ ಕೆಲಸನೂ ಕೂಡ ಇದು ಮಾಡುತ್ತೆ ಅಂತ ಹೇಳ್ತೀವಿ. ಈ ಎರಡು ಆಪ್ಷನ್ಸ್ಗಳು ಇಲ್ಲಿ ಫಿಲ್ ಆಗುತ್ತೆ. ಇನ್ ಜನರಲ್ ಇಟ್ ವಿಲ್ ಬಿ ಫೌಂಡ್ ದಟ್ ದ ಟ್ರಾನ್ಸ್ಫಾರ್ಮರ್ ರಿಯಾಕ್ಟ್ಸ್ ಆಲ್ಮೋಸ್ಟ್ ಇನ್ಸ್ಟಂಟೇನಿಯಸ್ಲಿ ಟು ಕೀಪ್ ದ ರಿಸಲ್ಟೆಂಟ್ ಕೋರ್ ಫ್ಲಕ್ಸ್ ಎಸೆನ್ಸಿಯಲಿ ಕಾನ್ಸ್ಟಂಟ್. ಸೊ ಹೀಗಾಗೋದ್ರಿಂದ ಅಲ್ಲಿ ಏನಾಗುತ್ತೆ, ಆಲ್ಮೋಸ್ಟ್ ಮತ್ತೆ ಒನ್ಸ್ ಅಗೇನ್ ಈ ಒಂದು ಅಂದರೆ ನೋಡಿ, ಅಲ್ಲೇ ಸೆಕೆಂಡರಿನಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯಿಂದ ಪ್ರೈಮರಿ ಮೇಲೆ ಎಫೆಕ್ಟ್ ಆಯಿತು. ಆದರೆ ಪ್ರೈಮರಿನಲ್ಲಿ ಆಗಿರ್ತಕ್ಕಂಥ ಸೆಕೆಂಡರಿನಲ್ಲಿ ಆಗಿರ್ತಕ್ಕಂಥ ಇನ್ನೊಂದು I2 ಡ್ಯಾಶ್ನಿಂದಾಗಿ ಏನಾಗುತ್ತೆ, ಮತ್ತೆ ಅದು ಸರಿದೂಗಿಸುವಂಥ ಕೆಲಸನೇ ಆಗುತ್ತೆ ಇಲ್ಲಿ ಆಟೋಮೆಟಿಕಲಿ. ಸೊ ದಟ್ ಈಸ್ ದ ಪಾಯಿಂಟ್. ಸೊ ಇಲ್ಲಿ ಏನಾಗುತ್ತೆ, ದಟ್ ಈಸ್ ಮತ್ತೆ ಒನ್ಸ್ ಅಗೇನ್ ಅಲ್ಲಿ ಕಾನ್ಸ್ಟಂಟಲ್ಲಿ ಅಂದರೆ ಫ್ಲಕ್ಸ್ ಕೋರ್ ಫ್ಲಕ್ಸ್ ಕಾನ್ಸ್ಟಂಟ್ ಆಗಿರೋ ಹಾಗೆ ನೋಡ್ಕೊಳ್ತದೆ. ಕರೆಂಟ್ I2 ಡ್ಯಾಶ್ ಈಸ್ ನೌನ್ ಆಸ್ ಲೋಡ್ ಕಾಂಪೊನೆಂಟ್ ಆಫ್ ಪ್ರೈಮರಿ ಕರೆಂಟ್. ನೋಡಿ, ಇಲ್ಲಿ I2 ಡ್ಯಾಶ್ ಅನ್ನೋದು ಆ್ಯಕ್ಚುಲಿ I2 ಏನಿದೆ ಅಲ್ಲ ಸೆಕೆಂಡರಿನಲ್ಲಿ ಲೋಡ್ ಕೊಟ್ಟಿದ್ದರಿಂದ ಫ್ಲೋ ಆಗಿರ್ತಕ್ಕಂಥ ಕರೆಂಟು. ಸೊ ಅದು ಏನಾಗುತ್ತೆ ಇಲ್ಲಿ ನಮಗೆ ಅಂತ ಹೇಳಿದ್ರೆ, ಒಂದು ಫ್ಲಕ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ I2. ಅದು ನಮ್ಮ ಪ್ರೈಮರಿ ಮೇಲೆ ಎಫೆಕ್ಟ್ ಆಗುತ್ತೆ. ಆ ಪ್ರೈಮರಿ ಮೇಲೆ ಎಫೆಕ್ಟ್ ಆದಾಗ ಏನಾಗುತ್ತೆ, ಅಲ್ಲಿ ಒಂದು ಹೆಚ್ಚಿನ ಕರೆಂಟ್ ಫ್ಲೋ ಆಗೋದು ಅಂದರೆ I2 ಡ್ಯಾಶ್ ಅಗೇನ್ ಅಲ್ಲಿ ಪ್ರೈಮರಿನಲ್ಲಿ ಫ್ಲೋ ಆಗೋದಕ್ಕೆ ಕಾರಣ ಆಗುತ್ತೆ. ಆಗೋದ್ರಿಂದ ಇಲ್ಲಿ ಏನಾಗುತ್ತೆ, ನನಗೆ ಅಲ್ಲಿ ಏನೊಂದು ಸಮಸ್ಯೆ ಆಗಿತ್ತು ಅದನ್ನು ಆಟೋಮೆಟಿಕಲಿ ತಾನೇ ಸರಿದೂಗಿಸ್ಕೊಂಡಂಗೆ ಆಗುತ್ತೆ.
So this is known as load component of primary current. This current is in phase. This current is in phase opposition to current I2. ಇದು ಏನಿದೆ ಇದು I2 ಡ್ಯಾಶ್ ಅಂತಕ್ಕಂಥದ್ದು ಇನ್ ಫೇಸ್ ಇದೆ, ಅದು ಅದ್ರ ಜೊತೆಯಲ್ಲಿ I2ಗೆ ಆಪೋಸಿಷನ್ನಲ್ಲಿದೆ. ಅದನ್ನು ನಾವಿಲ್ಲಿ ವೆಕ್ಟರ್ ಡಯಾಗ್ರಾಮಲ್ಲಿ ನೋಡ್ಬೋದು. ಸೊ ಇಲ್ಲಿ ನೋಡಿ I2 ಇಲ್ಲಿದೆ, I2 ಡ್ಯಾಶ್ ಎಲ್ಲಿದೆ, ಇಲ್ಲಿದೆ ನೋಡಿ I2 ಡ್ಯಾಶ್. ಸೊ ಒಂದು ಬೋತಾರೆ ಇನ್ ಫೇಸ್ ಅಂದರೆ ಆಪೋಸಿಟ್ ಡೈರೆಕ್ಷನ್ನಲ್ಲಿದೆ. ಸೊ ಹಾಗಾಗಿ I2 ಡ್ಯಾಶ್ ಅನ್ನೋದು ಇನ್ ಫೇಸಲ್ಲಿ ಇದೆ, I2ಗೆ ಆಪೋಸಿಟಲ್ಲಿದೆ ಅಂತ ಹೇಳ್ತೀವಿ. ಸೊ the additional primary MMF N1 I2 dash ನೋಡಿ, the additional primary MMF means ಇಲ್ಲಿ ಮ್ಯಾಗ್ನೆಟೋಮೋಟಿವ್ ಫೋರ್ಸ್ ಅಂತ ಹೇಳ್ತೀವಿ. ಇದನ್ನು ಆಲ್ರೆಡಿ ನಾವು ಈ ಹಿಂದಿನಲ್ಲಿ ಕ್ಲಾಸ್ಗಳಲ್ಲಿ ತಿಳ್ಕೊಂಡಿದ್ದೇವೆ, ಅಂದರೆ ಬೇರೆ ಚಾಪ್ಟರ್ನಲ್ಲಿ. ಸೊ ದಿಸ್ MMF N1 ಆ್ಯಂಡ್ I2 ಡ್ಯಾಶ್ ನಂಬರ್ ಆಫ್ ಟರ್ನ್ಸ್ ಇನ್ ದ ಪ್ರೈಮರಿ ಮತ್ತು ಈ I2 ಡ್ಯಾಶ್ ಅಂತಕ್ಕಂಥ ಕರೆಂಟ್ನಿಂದಾಗಿ ಆಗ್ತಕ್ಕಂಥ ಇಟ್ ಸೆಟ್ಸ್ ಅಪ್ ಫ್ಲಕ್ಸ್ F2 ಡ್ಯಾಶ್. ನೋಡಿ ಒನ್ಸ್ ಅಗೇನ್, ಮೊದಲನೇದಾಗಿ ಅಲ್ಲಿ I2 ಸೆಕೆಂಡರಿನಲ್ಲಿ ಪ್ರೊಡ್ಯೂಸ್ ಆಗಿತ್ತು. I2 ಅಂದರೆ ದ ಕಾಸ್ ಆಫ್ ಲೋಡ್, ಯಾಕೆ ಆಯಿತು, ಲೋಡ್ ಕೊಟ್ಟಿದ್ದರಿಂದ ಆಯಿತು. ಆ I2 ನನಗೆ I2 ಡ್ಯಾಶ್ ಆಗಿ ಪ್ರೈಮರಿನಲ್ಲಿ ಫ್ಲೋ ಆಗುತ್ತೆ. ಆ ಕಾರಣದಿಂದಾಗಿ ಮತ್ತೆ ಈ N1 ಮತ್ತು I2 ಡ್ಯಾಶ್ನಿಂದಾಗಿ ಮತ್ತೆ ಅಲ್ಲೊಂದು ಫ್ಲಕ್ಸ್ ಸೆಟ್ ಆಗುತ್ತೆ. ದಟ್ ಈಸ್ ಫ್ಲಕ್ಸ್ 2 ಡ್ಯಾಶ್ ಅಂತಲೇ ಹೇಳಿ ಹೆಸರು ಕೊಡ್ತೀವಿ ನಾವಿಲ್ಲಿ, ವಿಚ್ ಆಪೋಸಸ್ ಫ್ಲಕ್ಸ್ 2 ಆ್ಯಂಡ್ ಈಸ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್. ಏನು ಸೆಕೆಂಡರಿ ಒಂದು ವೈಂಡಿಂಗ್ನಿಂದ ಒಂದು ಫ್ಲಕ್ಸ್ ಪ್ರೊಡ್ಯೂಸ್ ಆಗಿ ಮೇನ್ ಕೋರ್ ಫ್ಲಕ್ಸ್ಗೆ ಅಪೋಸ್ ಆಗಿ ಮೇನ್ ಕೋರ್ ಫ್ಲಕ್ಸ್ ರೆಡ್ಯೂಸ್ ಆಗಂಗೆ ಏನು ಮಾಡಿತ್ತಲ್ಲ, ಅದಕ್ಕೇ ಸಮನಾಗಿ ಇದು ಮತ್ತೆ ಒನ್ಸಿಗೆ ಅದರ ಆಪೋಸಿಟಿಗೆ ಕ್ರಿಯೇಟ್ ಆಗ್ತದೆ. ಅಲ್ಲಿಗೆ ಏನು ಆಗಿತ್ತೋ ಅದು ಮತ್ತೆ ತದ್ವಿರುದ್ಧ ಆಗೋ ಹಾಗೆ ಸೆಟಪ್ ಆಗೋ ಹಾಗೆ. ಸೊ ಆವಾಗ ಅಗೇನ್ F2 ಆ್ಯಂಡ್ ಈಸ್ ಈಕ್ವಲ್ ಟು ಇನ್ ಮ್ಯಾಗ್ನೆಟ್ಯೂಡ್. ಈ F2 ಡ್ಯಾಶ್ ಮತ್ತು F2 ಏನದಾವಲ್ಲ, ಇವೆರಡು ಮ್ಯಾಗ್ನೆಟ್ಯೂಡಲ್ಲಿ ಈಕ್ವಲ್ ಆಗಿರ್ತದೆ. ದಸ್ ದ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ I2 ಗೆಟ್ಸ್ ನ್ಯೂಟ್ರಲೈಸ್ಡ್. ಸೊ ಈ ಕಾರಣದಿಂದಾಗಿ ನಾವು I2 ಅನ್ನೋದೇನಿದೆ ಇದು ಇಮ್ಮಿಡಿಯೇಟ್ಲಿ ನ್ಯೂಟ್ರಲೈಸ್ ಆಗಿಬಿಡುತ್ತೆ ಬೈ ದ ಅಡಿಷ್ನಲ್ ಪ್ರೈಮರಿ ಕರೆಂಟ್ I2 ಡ್ಯಾಶ್. ಸೊ ಇನ್ ಫಿಗರ್ 4, ಸೊ ಇದನ್ನು ನಾವಿಲ್ಲಿ ಫಿಗರ್ 4ಅಲ್ಲಿ ಗಮನಿಸ್ಬೋದು. ನೋಡಿ ಇಲ್ಲಿ ಒಂದು ಮೊದಲನೇದು ಏನಾಯಿತು, ನನಗೆ ಮೇನ್ ಕೋರ್ ಫ್ಲಕ್ಸ್ ಇತ್ತು, ಕೋರ್ ಫ್ಲಕ್ಸ್ ಇತ್ತು ಮೊದಲನೇದು, ಇಲ್ಲಿದೆಲ್ಲ ಇದಿತ್ತು. ಆಮೇಲೆ ಏನಾಯಿತು ಅಂತೇಳಿದರೆ ಸೆಕೆಂಡರಿನಲ್ಲಿ I2 ಫ್ಲೋ ಆದಾಗ ಈ N2 ಮತ್ತು I2, ಈ I2 ಮತ್ತು N2ದಿಂದಾಗಿ ಅಲ್ಲೊಂದು ಫ್ಲಕ್ಸ್ ಸೆಟಪ್ ಆಯಿತು. ಅದು ಯಾವುದ್ರ ಇದರಲ್ಲಿ ಈ ಸೆಕೆಂಡ್ ಫ್ಲಕ್ಸ್ ಇದೆಯಲ್ಲ ಇದು. ಆಮೇಲೆ ಮತ್ತೆ ಏನಾಯಿತು, I2 ಡ್ಯಾಶ್ ಅನ್ನೋದು ಪ್ರೈಮರಿನಲ್ಲಿ ಫ್ಲೋ ಆದಮೇಲೆ ಈ N1 ಜೊತೆ ಸೇರ್ಕೊಂಡ್ಬಿಟ್ಟು ಏನು ಮಾಡ್ತದೋ ಈ ಫ್ಲಕ್ಸ್ 2 ಡ್ಯಾಶ್, ಇದು ಫ್ಲಕ್ಸ್ 2, ಇದು ಫ್ಲಕ್ಸ್ 2 ಡ್ಯಾಶ್, ಫ್ಲಕ್ಸ್ 2 ಆ್ಯಂಡ್ ಫ್ಲಕ್ಸ್ 2 ಡ್ಯಾಶ್. ನೋಡಿ ಅಬ್ಸರ್ವ್ ಮಾಡಿ ಇವು ಹೇಗಿದ್ದಾವೆ ಕರೆಂಟ್ ಡೈರೆಕ್ಷನಲ್ಲಿ ಅನ್ನೋದನ್ನು ನೀವಿಲ್ಲಿ ಗಮನಿಸ್ಬೋದು. ಮೇನ್ ಕೋರ್ ಫ್ಲಕ್ಸ್ಗೆ ಮೊದಲನೇದಾಗಿ ಈ ಫ್ಲಕ್ಸ್ 2 ಏನಿದೆ ಆಪೋಸಿಟ್ ಇದೆ. ಈ ಫ್ಲಕ್ಸ್ 2ಗೆ ಆ ಫ್ಲಕ್ಸ್ 2 ಡ್ಯಾಶ್ ಏನಿದೆ ಅಲ್ಲ ಅದು ಕೂಡ ಆಪೋಸಿಟ್ ಇದೆ. ಅಲ್ಲಿಗೆ ಇದಕ್ಕೆ ಇದು ಸಮ ಆಯಿತು. ಅಲ್ಲಿಗೆ ಮೇನ್ ಕೋರ್ ಫ್ಲಕ್ಸ್ ಅಗೇನ್ ಕಾನ್ಸ್ಟಂಟ್ ಆಗೇ ಉಳಿತು ಅಂತ ಇದರ ಅರ್ಥ. ಸೊ ಕರೆಂಟ್ I2 ನ್ಯೂಟ್ರಲೈಸ್ಡ್ ಬೈ ಅಡಿಷ್ನಲ್ ಕರೆಂಟ್ I2 ಅಂತ ಹೇಳ್ತೀವಿ. ಅಂದರೆ ಕರೆಂಟ್ I2 ನ್ಯೂಟ್ರಲೈಸ್ಡ್ ಬೈ ದಿ ಅಡಿಷ್ನಲ್ ಕರೆಂಟ್ I2 ಡ್ಯಾಶ್. ದಿಸ್ ಈಸ್ ದ I2 ಡ್ಯಾಶ್, ದಿಸ್ ಈಸ್ I2 ಡ್ಯಾಶ್. ಸೊ ಇಲ್ಲಿ ಇದನ್ನು ನಾವು ತುಂಬ ಕ್ಲೀನಾಗಿ ಗಮನಿಸಬೇಕಾಗತ್ತೆ ಈ ಫಿಗರ್ ನಂಬರ್ 4ಅನ್ನು. ಅಗೇನ್ hence whatever may be the load conditions, the net flux passing through the core is approximately the same as at no load. ಏನು ಲೋಡ್ ಕೊಡೋದಕ್ಕಿಂತ ಮೊದಲು ಏನು ಇತ್ತಲ್ಲ ಹಾಗೇ ಕಾನ್ಸ್ಟಂಟ್ ಫ್ಲಕ್ಸೇ ಹೊಡಿತು. ಇಲ್ಲಿ ಈ ಕಡೆ ಆಗಿದ್ದಕ್ಕೆ ತೆಗೆದು ವಿರುದ್ಧವಾಗಿ ಆ ಕಡೆ ಆಗಾಯಿತು. ಫಸ್ಟ್ ಈ ಕಡೆ ಆಗಾದಾಗ ಅದನ್ನು ಅಪೋಸಿಟ್ ಮಾಡಿ ರೆಡ್ಯೂಸ್ ಮಾಡ್ತು. ಆ ಕಾರಣದಿಂದಾಗಿ ಅಲ್ಲಿ ಒಂದು E1ನಲ್ಲಿ ಅತ್ಯಂತ ವ್ಯತ್ಯಾಸ ಆಯಿತು. ಅಲ್ಲಾಗಿರ್ತಕ್ಕಂಥ ವ್ಯತ್ಯಾಸದಿಂದ ಕಾರಣಕ್ಕಾಗಿ I2 ಡ್ಯಾಶ್ ಪ್ರೈಮರಿನಲ್ಲಿ ಫ್ಲೋ ಆಗಾಯಿತು. I2 ಡ್ಯಾಶ್ ಯಾವ ಪ್ರೈಮರಿನಲ್ಲಿ ಫ್ಲೋ ಆಯಿತು N1 ಜೊತೆ ಸೇರಿಕೊಂಡು ಅದು ಮತ್ತೊಂದು ಫ್ಲಕ್ಸ್ 2 ಡ್ಯಾಶನ್ನು ಪ್ರೊಡ್ಯೂಸ್ ಮಾಡ್ತದೆ, ಸೆಟಪ್ ಮಾಡ್ತದೆ. ಈ ಫ್ಲಕ್ಸ್ 2 ಮತ್ತು ಫ್ಲಕ್ಸ್ 2 ಡ್ಯಾಶು ಎರಡೂ ಈಕ್ವಲ್ ಇನ್ ಮ್ಯಾಗ್ನೆಟ್ಯೂಡ್ ಇರೋದ್ರಿಂದ
ಇದಕ್ಕಿದು ಸರಿ ಹೋಗುತ್ತೆ ಮತ್ತು ಮೇನ್ ಫ್ಲಕ್ಸ್ ಏನಾಗುತ್ತೆ ನಮಗೆ ಕಾನ್ಸ್ಟಂಟಾಗಿ ಉಳಿಯುತ್ತೆ ಅಂತ ಇದರ ಅರ್ಥ. ಸೊ ದ ಕೋರ್ ಈಸ್ ಅಪ್ರಾಕ್ಸಿಮೇಟ್ಲಿ ದ ಸೇಮ್ ಆಸ್ ಟು ನೋ ಲೋಡ್ ಫಿಗರ್ 5. ಸೊ ಈ ಫಿಗರ್ 5ನಲ್ಲಿ ಏನು ಉಳಿತೋ ಹಾಗೆ ಇವೆರಡೂ ಫಿಗರ್ಗಳನ್ನು ನೀವು ಇಲ್ಲಿ ಗಮನಿಸಿ. ಒಂದು ಫ್ಲಕ್ಸ್ ಉತ್ಪತ್ತಿಯಾದಾಗ ಇನ್ನೊಂದು ಫ್ಲಕ್ಸನ್ನ ರೆಡ್ಯೂಸ್ ಮಾಡೋಕ್ಕೆ ಕಾರಣ ಆಗಿತ್ತು, ಬಟ್ ಅದರಿಂದಾಗಿ I2 ಉಟ್ಕೊಳ್ತು. I2 ಅದನ್ನು ಸರಿದೂಗಿಸಿ ಮತ್ತೆ ಅಪೋಸಿಟಲ್ಲಿ ಸೇಮ್ ಮ್ಯಾಗ್ನಿಟ್ಯೂಡ್ ಇದನ್ನೇ ಸೆಟಪ್ ಮಾಡ್ತದೆ. ಸೊ ಅವಾಗ ಏನಾಗುತ್ತೆ, ಒಂದಕ್ಕೊಂದು ಅಪೋಸಿಟ್ ಇನ್ ಸೇಮ್ ಮ್ಯಾಗ್ನಿಟ್ಯೂಡ್ ಆಗೋದಕ್ಕೆ ಅದಕ್ಕೆ ಒಂದಕ್ಕೊಂದು ಲೆಸ್ ಆಯಿತು. ಮತ್ತು ಆ್ಯಸ್ ಇಟ್ ಈಸ್ ನಮ್ಮ ಮೇನ್ ಕೋರ್ ಫ್ಲಕ್ಸ್ ನೆಟ್ ಫ್ಲಕ್ಸ್ ಥ್ರೂ ಕೋರ್ ಈಸ್ ಸೇಮ್ ಎಟ್ ನೋ ಲೋಡ್. ಸೊ ಅಗೇನ್ ನಮಗೇನು ಉಳಿದಿದೆ ಇಲ್ಲಿ, ಏನು ಉಳಿಬೇಕಿತ್ತೋ ನಮಗೆ ಅದು ಕಾನ್ಸ್ಟಂಟ್ ಫ್ಲಕ್ಸ್ ಅದೇ ಉಳಿದಿದೆ ರಿಮೇನ್. ಸೊ ಅಲ್ಲಿ ಏನೆಲ್ಲ ಬದಲಾವಣೆಗಳು ಆದರೂ ಕೂಡ ಫೈನಲಿ ನಮಗೆ ಉಳಿಯೋದು ಕಾನ್ಸ್ಟಂಟ್ ಫ್ಲಕ್ಸ್ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. When the transformer is in no load, the primary winding has two currents. ನೋಡಿ, ಲೋಡ್ ಇಲ್ಲದೆ ಇರಬೇಕು, ನೋ ಲೋಡ್ ಕರೆಂಟ್ I0 and I2 dash. The total primary current I1 is the vector of no load current I0 and I2 dash. The elementary vector diagram of the transformer with load figure 6. ಸೊ ಇಲ್ಲಿ ಫಿಗರ್ 6ಅಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಏನಾಗಿದೆ, ಈವನ್ ನಮ್ಮದು ನೋ ಲೋಡ್ ಕರೆಂಟು ಅದೊಂದು ಸ್ಮಾಲ್ ಇದೆ, ಅದ್ರ ಜೊತೆಯಲ್ಲಿ ಏನಿದೆ ಇಲ್ಲಿ I2 ಡ್ಯಾಶ್ ಸೇರಿದೆ. ಸೊ ಎರಡರದ್ದು ರಿಸಲ್ಟಂಟ್ ಏನಿದೆ ನನಗೆ ವೆಕ್ಟಾರಿಕಲಿ I1 ಅಂತ ಏನಿದೆ, ದಿಸ್ ಈಸ್ ದ ಮೇನ್ ದಟ್ ಈಸ್ ಎಲಿಮೆಂಟರಿ ಫೇಸರ್ ಡಯಾಗ್ರಾಮ್ ಆಫ್ ಟ್ರಾನ್ಸ್ಫಾರ್ಮರ್ ವಿತ್ ಲೋಡ್. ಓನ್ಲಿ ಕೋರ್ ಲಾಸಸ್ ಆರ್ ಕನ್ಸಿಡರ್ಡ್ ಇನ್ ದಿಸ್ ಡಯಾಗ್ರಾಮ್. ಇಲ್ಲಿ ಏನಾಗಿದೆ, ಬರೀ ಕೋರ್ ಲಾಸ್ ಮಾತ್ರನೇ ನಾವಿಲ್ಲಿ ಕನ್ಸಿಡರ್ ಮಾಡಿದ್ದೀವಿ ಅಂತ ಹೇಳ್ತೀವಿ. ಇದನ್ನು ಸಣ್ಣ ಬಿಗ್ ಮಾಡಿ ನೋಡಿದರೆ ಕ್ಲಿಯರ್ಲಿ ಗೊತ್ತಾಗುತ್ತೆ ನೋಡಿ ನಮಗೆ. ಇದರಲ್ಲಿ E1 ಯಾವ ಕಡೆಗಿದೆ, V1 ಯಾವ ಕಡೆಗಿದೆ, ಇದು ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ದೀವಿ. E2 = V2 ಇದ್ರ ಬಗ್ಗೆ ಗೊತ್ತು, ಆಮೇಲೆ ಕೋರ್ ಫ್ಲಕ್ಸ್ ಬಗ್ಗೆ ಗೊತ್ತು, ಹಾಗೆಯೇ ಆ್ಯಂಗಲ್ ಬಗ್ಗೆ ಗೊತ್ತು. ಈಗ ಈ ಕ್ಲಾಸಲ್ಲಿ ನಿಮಗೆ I2 ಮತ್ತು I2 ಡ್ಯಾಶ್ ಬಗ್ಗೆ ಗೊತ್ತಾಗಿದೆ. ಹಾಗೆ I0 ನೋ ಲೋಡ್ ಕರೆಂಟು ಮತ್ತು ಈ I2 ಡ್ಯಾಶ್ನಿಂದಾಗಿ ನನಗೆ ರಿಸಲ್ಟಿಂಗ್ I1 ಬರ್ತದೆ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಅದನ್ನೇ ನಾವಿಲ್ಲಿ ಹೇಳ್ತಕ್ಕಂಥದ್ದು ದ I1 ಅನ್ನೋದೇನಿದೆ, ಇದು ದ ವೆಕ್ಟರ್ ಆಫ್ I0 ಆ್ಯಂಡ್ I2 ಡ್ಯಾಶ್ ಅಂತ ಹೇಳ್ತೀವಿ. ಬಿಕಾಸ್ ದ ನೋ ಲೋಡ್ ಕರೆಂಟ್ ಈಸ್ ರಿಲೇಟಿವ್ಲಿ ಸ್ಮಾಲ್. ನಮಗೆಲ್ಲ ಗೊತ್ತಿದೆ ನೋ ಲೋಡ್ ಕರೆಂಟ್ ಅನ್ನೋದೇನು, ಇಟ್ಸ್ ಎ ವೆರಿ ಸ್ಮಾಲ್ ಇನ್ ಅಮೌಂಟ್ ಕ್ವಾಂಟಿಟಿ. ಇಟ್ ಈಸ್ ಕರೆಕ್ಟ್ ಟು ಅಸ್ಯೂಮ್ ದಟ್ ದ ಪ್ರೈಮರಿ ಆಂಪೇರ್ ಟರ್ನ್ಸ್ ಈಕ್ವಲ್ ಟು ದ ಸೆಕೆಂಡರಿ ಆಂಪೇರ್ ಹವರ್ಸ್. ದಸ್ N1 I1 is equal to N2 I2. We will assume that load current, no load current I0 is negligible as it is only a small component of the ಫುಲ್ ಲೋಡ್ ಕರೆಂಟ್. ಈ ಫುಲ್ ಲೋಡ್ ಕರೆಂಟ್ ಆಗಿ ನಾವು ಅದನ್ನು ನೋಡಿದಾಗ ಇಟ್ಸ್ ಎ ವೆರಿ ಸ್ಮಾಲ್ ಕಾಂಪೊನೆಂಟ್ ಅಂತ ಅನಿಸುತ್ತೆ. ದೆನ್ ಈ ಒಂದು ವೆಕ್ಟರ್ ಡಯಾಗ್ರಾಮನ್ನು ನೋಡಿದಾಗ ನಮಗೆ ಅದರ ಪರ್ಟಿಕ್ಯುಲರ್ ರಿಸಲ್ಟ್ ಸಿಗುತ್ತೆ. ಇನ್ನು ಮುಂದುವರೆದು ಲೀಕೇಜ್ ಫ್ಲಕ್ಸ್ ಬಗ್ಗೆ ನೋಡೋದಾದರೆ, ವೆನ್ ಎ ಕರೆಂಟ್ ಫ್ಲೋಸ್ ಇನ್ ದ ಸೆಕೆಂಡರಿ ವೈಂಡಿಂಗ್ ದ ರಿಸಲ್ಟಿಂಗ್ MMF N2 ಆ್ಯಂಡ್ I2, ಈ N2 I2ದಿಂದ ಏನು ಕ್ರಿಯೇಟ್ ಆಗಿದೆ, ದಟ್ ಈಸ್ ದ ರಿಸಲ್ಟಿಂಗ್ MMF creates a separate flux apart from the flux FC ಅಂದರೆ ಕೋರ್ ಫ್ಲಕ್ಸ್ ಪ್ರೊಡ್ಯೂಸ್ಡ್ ಬೈ I0 ಅಂದರೆ ನೋ ಲೋಡ್ ಕರೆಂಟ್ ವಿಚ್ ಲಿಂಕ್ಸ್ ದ ಸೆಕೆಂಡರಿ ವೈಂಡಿಂಗ್ ಓನ್ಲಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಈ ಏನು I2ದಿಂದಾಗಿ I2 ಮತ್ತು N2ದಿಂದಾಗಿ ಒಂದು ಸೆಕೆಂಡರಿನಲ್ಲಿ ಒಂದು ಫ್ಲಕ್ಸ್ ಪ್ರೊಡ್ಯೂಸ್ ಆಗ್ತದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವಿಲ್ಲಿ ನೋಡೋದಾದರೆ, ಅಪಾರ್ಟ್ ಫ್ರಮ್ ದ ಫ್ಲಕ್ಸ್ ಕೋರ್ FC ಅಂದರೆ ನೋ ಲೋಡ್ ಕರೆಂಟ್ನಿಂದಾಗಿ ಏನು ಮೇನ್ ಒಂದು ಫ್ಲಕ್ಸ್ ಇತ್ತು, ಕೋರ್ ಫ್ಲಕ್ಸ್ ಇತ್ತು, ಅದಕ್ಕೆ ಇದು ಯಾವುದೇ ರೀತಿ ಲಿಂಕ್ ಇಲ್ಲ ಅಂತ ಹೇಳ್ತೀವಿ. ವಿಚ್ ಲಿಂಕ್ಸ್ ದ ಸೆಕೆಂಡರಿ ವೈಂಡಿಂಗ್ಸ್ ಓನ್ಲಿ. ಏನಾಗುತ್ತೆ, ಇದು ಕೇವಲ ಸೆಕೆಂಡರಿ ವೈಂಡಿಂಗಿಗೆ ಮಾತ್ರ ಲಿಂಕ್ಸ್ ಕೊಡುತ್ತೆ. ದಿಸ್ ಫ್ಲಕ್ಸ್ ಡಸ್ ನಾಟ್ ಲಿಂಕ್ ವಿತ್ ದ ಪ್ರೈಮರಿ ವೈಂಡಿಂಗ್ಸ್ ಆ್ಯಂಡ್ ಈಸ್ ದೇರ್ ಬೈ ನಾಟ್ ಎ ಮ್ಯೂಚುವಲ್ ಫ್ಲಕ್ಸ್. ಇಲ್ಲಿ ಫಿಗರ್ನ ನೋಡಿದರೆ ಗೊತ್ತಾಗುತ್ತೆ, ಮುಂದಿನ ಫಿಗರ್ನ ಇಲ್ಲಿ ನೋಡಿ ಗಮನಿಸಿ ಈ ರೀತಿ. ಸೊ ಈ ಒಂದು ಏನಿದೆ ಸೆಕೆಂಡರಿ ಫ್ಲಕ್ಸಲ್ಲಿ ಏನಿದೆಲ್ಲ ಇದು, ಈ ಸೆಕೆಂಡರಿ ಫ್ಲಕ್ಸ್ ಇಲ್ಲೇ ಇದೆ ನೋಡಿ, ಅದು ಈ ಜಾಗದಲ್ಲೇ ಸುತ್ತರಿತಾ ಇದೆ.
ಇಲ್ಲಿದೆಲ್ಲ ಇದು ದಿಸ್ ಒನ್, ಇದೊಂದು ಮತ್ತು ಹಾಗೆ ಇದು ಒಂದು. ಇವು ಆ ಒಂದು ಪರ್ಟಿಕ್ಯುಲರ್ ವೈಂಡಿಂಗಿಗೆ ಅಂದರೆ ಸೆಕೆಂಡರಿ ಸೈಡಲ್ಲಿ ಮಾತ್ರ ಸೆಟಪ್ ಆಗಿದೆ ನೋಡಿ. ಅದು ಲಿಂಕ್ ಕೊಟ್ಟಿಲ್ಲ, ಅಂದರೆ ಪ್ರೈಮರಿಗೆ ಲಿಂಕ್ ಕೊಟ್ಟಿಲ್ಲ, ಮೇನ್ ಫ್ಲಕ್ಸಿಗೆ ಯಾವುದೇ ರೀತಿಯೂ ಕೂಡ ಅದು ಲಿಂಕ್ ಆಗಿಲ್ಲ. ಈ ಮ್ಯೂಚುವಲ್ ಫ್ಲಕ್ಸ್ ಅನ್ನೋದು ನಮ್ಮ ಮೇನ್ ಫ್ಲಕ್ಸ್ ಮಾತ್ರ, ಬಟ್ ಇದು ಮ್ಯೂಚುವಲ್ ಫ್ಲಕ್ಸ್ ಅಲ್ಲ, ಅದು ಕೇವಲ ಸೆಕೆಂಡರಿನಲ್ಲಿ ಮಾತ್ರನೇ ಸೆಟಪ್ ಆಗಿದೆ ಅಂತ ಹೇಳ್ತೀವಿ. ಹೌದಾ? ಸೆಕೆಂಡರಿ ಲೀಕೇಜ್ ಫ್ಲಕ್ಸ್ ಅಂತ ಇಲ್ಲಿದೆ ಅಲ್ಲ, ದಿಸ್ ಇಸ್ ದ ಸೆಕೆಂಡರಿ ಲೀಕೇಜ್ ಫ್ಲಕ್ಸ್ ಅಂತ ಹೇಳ್ತೀವಿ. ಈ ಸೆಕೆಂಡರಿ ಲೀಕೇಜ್ ಫ್ಲಕ್ಸ್ ಏನಾಗಿದೆ, ಈ ಸೆಕೆಂಡರಿನಲ್ಲಿ ಮಾತ್ರ ಸೆಟಪ್ ಆಗಿದೆ. ಅದನ್ನೇ ಹೇಳೋದು ಇದು ದಟ್ ಇನ್ ಅಡಿಷನ್ ದ ಲೋಡ್ ಕರೆಂಟ್ ದಟ್ ಫ್ಲೋಸ್ through the primary winding creates a flux that links with the primary winding only. It is called the primary leakage flux. ಸೊ ಅಲ್ಲಿ ಮತ್ತೆ ಏನಾಗುತ್ತೆ, ಆ ಲೋಡ್ ಕರೆಂಟು ನಮ್ಮ ಪ್ರೈಮರಿನಲ್ಲಿ ಏನು ಫ್ಲೋ ಆಗುತ್ತಲ್ಲ I2 ಆ ಕಾರಣದಿಂದಾಗಿ ಮತ್ತೆ ಅಲ್ಲೊಂದು ಫ್ಲಕ್ಸ್ ಏನು ಪ್ರೊಡ್ಯೂಸ್ ಆಗಿದೆ, ಆ ಫ್ಲಕ್ಸ್ ಕೂಡ ಏನಾಗಿದೆ ಅಂತ ಹೇಳಿದ್ರೆ ದಟ್ ಈಸ್ ಆಲ್ಸೋ ಸೇಮ್ ದ ಪ್ರೈಮರಿ ವೈಂಡಿಂಗ್ ಓನ್ಲಿ. ಇಟ್ಸ್ the flux, a flux that links with the primary winding only, it is called the primary leakage flux. ನೀವು ಇಲ್ಲಿ ಈ ಚಿತ್ರದಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಸೊ ಅದು ಇಲ್ಲಿ ಕೇವಲ ಇಲ್ಲೇ ಇದೆ ನೋಡಿ, ಲೀಕೇಜ್ ಫ್ಲಕ್ಸ್ ಪ್ರೈಮರಿನಲ್ಲಿ ಮಾತ್ರ ಸೆಟಪ್ ಇದೆ, ಇಲ್ಲಿದೆಲ್ಲ ಇದೆ. ಸೊ ಈ ಚಿತ್ರದಲ್ಲಿ ಕಾಣಿಸಿರ್ತಕ್ಕಂಥದ್ದು. ಸೊ ಹೀಗಿರಬೇಕಾದ್ರೆ, ಹೀಗಿದ್ದಾಗ ಅಲ್ಲೇನಾಗುತ್ತೆ ನೋಡಿ, Figure 7 illustrates these fluxes on account of the leakage flux. Both the primary and secondary windings have a leakage reactance. ಅಲ್ಲಿಗೆ ಗೊತ್ತಾಯ್ತು ನಮಗೆ ಎರಡರಲ್ಲೂ ಕೂಡ ಒಂದು ಲೀಕೇಜ್ ರಿಯಾಕ್ಟನ್ಸ್ ಇದೆ ಅನ್ನತಕ್ಕಂಥದ್ದು. ದಟ್ ಈಸ್ ಈಚ್ ವಿಲ್ ಬಿಕಮ್ ದ ಸೀಟ್ಸ್ ಆಫ್ ಆ್ಯನ್ EMF ಆಫ್ ದ ಸೆಲ್ಫ್ ಇಂಡಕ್ಷನ್. ಸೊ ಅವಲ್ಲಿ ಒಂದು ಸ್ಥಾನ ಕೊಡ್ತವೆ. ಅಲ್ಲಿ ಆ ಒಂದು ಏನು ಲೀಕೇಜ್ ಫ್ಲಕ್ಸ್ ಇದೆಯಲ್ಲ ಅದಕ್ಕೆ ಒಂದು ಸೆಲ್ಫ್ ಇಂಡಕ್ಷನ್ ಆಗೋದಕ್ಕೆ ಅದಕ್ಕೊಂದು ಸ್ಥಾನ ಅಂತ ಅಲ್ಲಿ ಕೊಡುತ್ತೆ ಅಂತ. ಸೊ ಆಗ ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ EMF ಈಸ್ ಈಕ್ವಲ್ ಟು ಎ ಸ್ಮಾಲ್ ಫ್ರ್ಯಾಕ್ಷನ್ ಆಫ್ ದ EMF ಡ್ಯೂ ಟು ದ ಮೇನ್ ಫ್ಲಕ್ಸ್. ಸೊ ಆ ಒಂದು EMF ಏನು ಮಾಡಿದ್ರೆ ಅದು ಫ್ಲಕ್ಸು ನಮ್ಮ ಮೇನ್ ಫ್ಲಕ್ಸಿಗೆ ಒಂದು ಏನು ಮಾಡುತ್ತೆ, ಒಂದು ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ, ಸ್ಮಾಲ್ ಫ್ರ್ಯಾಕ್ಷನ್ ಆಫ್ ದ EMF ಡ್ಯೂ ಟು ದ ಮೇನ್ ಫ್ಲಕ್ಸ್ ಅಂತ ಹೇಳ್ತೀವಿ. The terminal voltage V1 applied to the primary must therefore have a component I1 X1, where X1 is leakage reactance of the primary. ಏನಲ್ಲ ಪ್ರೈಮರಿನಲ್ಲಿ ಒಂದು ಲೀಕೇಜ್ ಫ್ಲಕ್ಸ್ ಆಗುತ್ತೆ ಅಂತ ಹೇಳಿದ್ರೆ ಅದರ ಒಂದು ಲೀಕೇಜ್ ರಿಯಾಕ್ಟನ್ಸ್ X1 ಈಸ್ ನಥಿಂಗ್ ಬಟ್ ಲೀಕೇಜ್ ರಿಯಾಕ್ಟನ್ಸ್. ಈ ರಿಯಾಕ್ಟನ್ಸ್ ಬಗ್ಗೆನೂ ಕೂಡ ನಾವು AC ಸರ್ಕ್ಯೂಟ್ಸಲ್ಲಿ ನೋಡಿದ್ದೀವಿ ನಾವು. ಸೊ ಟು ಬ್ಯಾಲೆನ್ಸ್ ದ ಪ್ರೈಮರಿ ಲೀಕೇಜ್ EMF ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ಏನು ಲೀಕೇಜ್ EMF ಏನಿದೆ ಪ್ರೈಮರಿಯಲ್ಲಿ ಏನೊಂದು ಲೀಕೇಜ್ ಆಗ್ತಾಯಿತ್ತು ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ ಅಂತ. ದ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಕಾಯಿಲ್ಸ್ ಇನ್ ಫಿಗರ್ 7 ಆರ್ ಶೋನ್ ಆನ್ ಸಪ್ರೇಟ್ ಲಿಂಬ್ಸ್. ದಿಸ್ ಅರೇಂಜ್ಮೆಂಟ್ಸ್ ವುಡ್ ರಿಸಲ್ಟ್ ಇನ್ ಎ ಎಕ್ಸೆಪ್ಷನಲಿ ಲಾರ್ಜ್ ಲೀಕೇಜ್. Leakage between primary secondary could be eliminated if the winding could be made to occupy the same space. ಸೊ ಅಲ್ಲಿ ಸೇಮ್ ಸ್ಪೇಸ್ ಮೇಲೇ ಎರಡು ಪ್ರೈಮರಿ ಸೆಕೆಂಡರಿ ಆಕ್ಯುಪೈ ಆದರೆ ಇದೇನಿಲ್ಲ, ಇದು ಎಲಿಮಿನೇಟ್ ಆಗಿ ಹೋಗ್ಬಿಡುತ್ತೆ ಆಟೋಮೆಟಿಕಲಿ. ಸೊ ಅವೆರಡು ಸಪ್ರೇಟ್ ಲಿಂಬಲ್ಲಿದ್ದಾಗ ಮಾತ್ರ ನಾವೀಗ ಏನು ಹೇಳ್ತೇವಲ್ಲ ಇದು ಅಪ್ಲೈ ಆಗ್ತದೆ ಅಂತ. ದಿಸ್ ಅಫ್ಕೋರ್ಸ್ ಈಸ್ ಫಿಸಿಕಲಿ ಇಂಪಾಸಿಬಲ್. ಏನು ನಾವು ಕಾನ್ಸಂಟ್ರಿಕಲಿ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ವೈಂಡಿಂಗನ್ನು ಸೇಮ್ ಪ್ಲೇಸಲ್ಲಿ ಮಾಡೋದಿದೆಯಲ್ಲ ಇದು. ಸೊ ದಿಸ್ ಬೈ ಪ್ಲೇಸಿಂಗ್ ದ ಕಾಯಿಲ್ಸ್ ಆಫ್ ದ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಕಾನ್ಸಂಟ್ರಿಕಲಿ ಇಟ್ ಈಸ್ ಏನಂತ ಹೇಳ್ತೀವಿ, ಈಸ್ ಫಿಸಿಕಲಿ ಇಂಪಾಸಿಬಲ್ ಬೈ ಪ್ಲೇಸಿಂಗ್ ದ ಕಾಯಿಲ್ ಆಫ್ ದ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಕಾನ್ಸಂಟ್ರಿಕಲಿ ಆ್ಯನ್ ಅಪ್ರಾಕ್ಸಿಮೇಷನ್ ಈಸ್ ಅಚೀವ್ಡ್ ವಿತ್ ವೆರಿ ಲೋ ಲೀಕೇಜ್. ಸೊ ಇಲ್ಲಿ ಅಂಥ ದೊಡ್ಡ ಲೀಕೇಜ್ ಏನು ಆಗೋದಿಲ್ಲ ಅವಾಗ. ಸೊ ಅದನ್ನು ಮ್ಯಾನೇಜ್ ಅದಕ್ಕದೇ ಸೆಲ್ಫಾಗಿ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋ ರೀತಿಯಲ್ಲಿ ಆಗಿಬಿಡುತ್ತೆ. ಸೊ ದಟ್ ಈಸ್ ವೈ ಟ್ರಾನ್ಸ್ಫಾರ್ಮರ್ ವಿತ್ ರೆಸಿಸ್ಟೆನ್ಸ್ ಆ್ಯಂಡ್ ಲೀಕೇಜ್ ರಿಯಾಕ್ಟನ್ಸ್ ದ ಪ್ರೈಮರಿ ಇಂಪಿಡೆನ್ಸ್ ಈಸ್ ಗಿವನ್ ಬೈ Z1. ಈಗ ಅಲ್ಲಿ Z1ಅಲ್ಲಿ ಏನು ಒಂದು ಇಂಪಿಡೆನ್ಸ್ ಇದೆ, ಇಂಪಿಡೆನ್ಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ದೇರ್ ಇಸ್ ಎ ಕಾಯಿಲ್ ಅದು ಕೋರ್ ಮೇಲಿದೆ. ಸೊ ಇಂಪಿಡೆನ್ಸ್ ಇರಲೇಬೇಕಲ್ವಾ. ಸೊ Z1 ಈಸ್ ಈಕ್ವಲ್ ಟು ರೂಟ್ R1² ಪ್ಲಸ್ X1². R1² ಅಂದರೆ ಪ್ರೈಮರಿ ಏನು ವೈಂಡಿಂಗ್ ಇದೆ ಅದರ ರೆಸಿಸ್ಟೆನ್ಸ್ ಅಂತ ಅರ್ಥ. X1 ಅಂತೇಳಿದರೆ ಈಗ ನಾವು ನೋಡಿದ್ವಲ್ಲ ಅಲ್ಲಿ ಏನೊಂದು ಲೀಕೇಜ್ ಫ್ಲಕ್ಸ್ ಇದೆ ಅದರ ರಿಯಾಕ್ಟನ್ಸ್ ಅಂತ ಅದರ ಅರ್ಥ ಕೊಡ್ತದೆ. ಆ್ಯಂಡ್ ದ ಸೆಕೆಂಡರಿ ಇಂಪಿಡೆನ್ಸ್ ಈಸ್ ಗಿವನ್ ಬೈ
Z2 ಅಂದರೆ ಸೆಕೆಂಡ್ರಿ ವೈಂಡಿಂಗಲ್ಲಿ ಆಗ್ತಕ್ಕಂಥದ್ದು. ಸೊ ಅಲ್ಲಿ ಕೂಡ ಸೆಕೆಂಡ್ರಿ ವೈಂಡಿಂಗ್ ರೆಸಿಸ್ಟೆನ್ಸ್ ಹೋಲ್ ರೂಟ್ R2 ಸ್ಕ್ವೇರ್ ಪ್ಲಸ್ X2 ಸ್ಕ್ವೇರ್. ಸೇಮ್ ಅಲ್ಲೂ ಕೂಡ ಒಂದು X1 ಹೇಗೋ ಅಲ್ಲಿ X2 ಹಾಗೆ ಇರ್ತದಲ್ಲ, ದಟ್ ಈಸ್. ಸೊ ಎರಡು ಮೇನ್ ಫಾರ್ಮುಲಾಗಳನ್ನು ನಾವು ಇಲ್ಲಿ ಇಟ್ಕೋಬೇಕಾಗತ್ತೆ. ಇದರಿಂದ ನಮಗೆ ಈ ಒಂದು ಟ್ರಾನ್ಸ್ಫಾರ್ಮರ್ ಆನ್ ಲೋಡ್ ಏನಾಗುತ್ತೆ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದು ನಮಗೆ ಸಂಪೂರ್ಣವಾಗಿ ಅರ್ಥ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ನಾವೀಗ ಇವತ್ತಿನ ದಿನದ ಕ್ಲಾಸಲ್ಲಿ ಏನೇನು ನೋಡಿದ್ದೀವಿ ಮೇಯ್ನ್ ಅಂತ ಹೇಳಿದರೆ, ಒಂದು ಫಿಗರ್ 1 ಇದು ಒಂದು ಏನಿದೆ, ಒಂದು ಇಕ್ವಿವ್ಯಾಲೆಂಟ್ ಸರ್ಕ್ಯೂಟ್ ಆಫ್ ದಿ ಟ್ರಾನ್ಸ್ಫಾರ್ಮರ್ ವಿಥೌಟ್ ಲೋಡ್ ಅಂತ ಹೇಳಿದ್ವಿ. ಹಾಗೆಯೇ ಇದನ್ನು ಇಕ್ವಿವ್ಯಾಲೆಂಟ್ ಸರ್ಕ್ಯೂಟ್ ಆಫ್ ದಿ ಟ್ರಾನ್ಸ್ಫಾರ್ಮರ್ ವಿತ್ ಲೋಡ್ ಅಂತ ಹೇಳಿದ್ವಿ. ಸೊ ಅಲ್ಲಿ ಬೋತ್ ಟರ್ಮಿನಲ್ ಸಿಮಿಲಾರಿಟಿ ಟರ್ಮಿನಲ್ ಮೇಲೆ ಸೇಮ್ ಟರ್ಮಿನಲ್ ನಾವಿಲ್ಲಿ ಗಮನಿಸ್ಬೋದು, ಮಾರ್ಕಿಂಗ್ ಮಾಡಿರ್ತಕ್ಕಂಥದ್ದನ್ನು. ಸೊ ಅದನ್ನೇ ನಾವಿಲ್ಲಿ ಕರೆಂಟ್ ಡೈರೆಕ್ಷನ್ನು ಹೇಗಿದೆ ಅನ್ನೋದನ್ನು ನಾವಲ್ಲಿ ಗಮನಿಸ್ತೀವಿ. ಲೋಡ್ ಹಾಕಿದಾಗ ಅಲ್ಲಿ ಒಂದು ಕರೆಂಟ್ ಫ್ಲೋ ಆಗ್ತದೆ, ಆ ಕರೆಂಟ್ ಡೈರೆಕ್ಷನ್ ಹೇಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಆ್ಯಂಡ್ ಅದೇ ರೀತಿಯಾಗಿ ಇಲ್ಲಿ ಒಂದು ಯಾವಾಗ ನಾವು ಸೆಕೆಂಡ್ರಿ ಸೈಡಲ್ಲಿ ಲೋಡ್ ಕೊಟ್ಟಿವಿ ಆವಾಗ I2 ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕರೆಂಟ್ ಡೈರೆಕ್ಷನನ್ನು ಇಲ್ಲಿ ಫಿಗರ್ 3ನಲ್ಲಿ ಗಮನಿಸಿ. ಸೊ ಈ ಕಾರಣದಿಂದಾಗಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಒಂದು I2ದಿಂದ ಮತ್ತು N2ದಿಂದಾಗಿ ಒಂದು ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಅದನ್ನು ನಾವಿಲ್ಲಿ ಫ್ಲಕ್ಸ್ 2 ಅಂತ ಹೇಳಿ ಹೆಸರು ಕೊಟ್ಟಿದ್ದೀವಿ. ಈ ಫ್ಲಕ್ಸ್ 2 ಏನು ಮಾಡಿದೆ ಅಂದರೆ ಮೇನ್ ಕೋರ್ ಫ್ಲಕ್ಸ್ಗೆ ಆಪೋಸಿಟಲ್ಲಿದೆ. ಡೈರೆಕ್ಷನ್ ನೋಡಿದರೆ ಗೊತ್ತಾಗುತ್ತೆ. ಫಿಗರ್ 3ನಲ್ಲಿ ಆ ಮೇನ್ ಕೋರ್ ಫ್ಲಕ್ಸ್ ಡೈರೆಕ್ಷನ್ಗೂ ಈ ಈ ಸೆಕೆಂಡರಿ ಸೈಡಲ್ಲಿ ಫ್ಲಕ್ಸ್ ಏನಾಯ್ತಲ್ಲ ಸೆಟಪ್ ಆಯ್ತಲ್ಲ ಅದಕ್ಕೂ ಆಪೋಸಿಟ್ ಡೈರೆಕ್ಷನಲ್ಲಿದೆ. ಹೀಗಾಗಿ ಏನಾಗುತ್ತೆ, ಅದು ಮೇನ್ ಕೋರ್ ಫ್ಲಕ್ಸನ್ನು ರೆಡ್ಯೂಸ್ ಮಾಡಿಬಿಡುತ್ತೆ ಅಂತ ಹೇಳ್ತೀವಿ. ಸೊ ಇದು ರೆಡ್ಯೂಸ್ ಮಾಡಿದ್ರಿಂದ ಏನಾಯಿತು, ಮೇನ್ ಕೋರ್ ಫ್ಲಕ್ಸ್ ರೆಡ್ಯೂಸ್ ಆದರೆ ಇಟ್ ಈಸ್ ಆಟೋಮೆಟಿಕಲಿ ಕಾನ್ಸಿಕ್ವೆಂಟ್ಲಿ ಯಾವುದ್ರ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ E1 ಅಂದರೆ ಪ್ರೈಮರಿ ಇಂಡ್ಯೂಸ್ಡ್ ವೋಲ್ಟೇಜ್ E1 ಮೇಲೆ ಎಫೆಕ್ಟ್ ಆಗುತ್ತೆ. ಅಂದರೆ ಕೌಂಟರ್ EMF E1 ಮೇಲೆ ಎಫೆಕ್ಟ್ ಆಗುತ್ತೆ. ಕೌಂಟರ್ EMF E1 ಮೇಲೆ ಆಗಿರ್ತಕ್ಕಂಥ ಎಫೆಕ್ಟ್ ಏನಾಗುತ್ತೆ ಅಂದರೆ ಅಲ್ಲೊಂದು ಬಿಗ್ ವ್ಯತ್ಯಾಸ ಅಂದರೆ ಗ್ರೇಟರ್ ಡಿಫ್ರೆನ್ಸ್ ಆಗೋದಕ್ಕೆ ಕಾರಣ ಆಗುತ್ತೆ. ಇಟ್ ಈಸ್ ಬಿಟ್ವೀನ್ ದ ಇಂಪ್ರೆಸ್ಡ್ ವೋಲ್ಟೇಜ್ ಆ್ಯಂಡ್ ದ ಕೌಂಟರ್ ಇಂಡ್ಯೂಸ್ಡ್ EMF. ಸೊ ಆ ಕಾರಣದಿಂದ ಅಲ್ಲಾಗುತ್ತೆ ಅಲ್ಲಿ ಒಂದು ಮೋರ್ ಕರೆಂಟ್ ಫ್ಲೋ ಆಗೋದಕ್ಕೆ ಕಾರಣ ಆಗುತ್ತೆ ಪ್ರೈಮರಿ ವೈಂಡಿಂಗಲ್ಲಿ. ಸೊ ಆವಾಗ ಏನಾಗುತ್ತೆ, ದ ಫ್ಯಾಕ್ಟ್ ದಟ್ ದ ಪ್ರೈಮರಿ ಕರೆಂಟ್ I2 ಡ್ಯಾಶ್ ಅಂತ ಅದನ್ನೇ ಹೇಳ್ತೀವಿ ನಾವಿಲ್ಲಿ. ಆ ಕರೆಂಟ್ ಇಲ್ಲಿ ಫ್ಲೋ ಆಗೋದಕ್ಕೆ ಅದಕ್ಕೆ ಕಾರಣ ಆಗುತ್ತೆ. ಯಾವಾಗ I2 ಡ್ಯಾಶ್ ಅಂತಕ್ಕಂಥ ಕರೆಂಟ್ ಇಲ್ಲಿ ಫ್ಲೋ ಆಯಿತು, ಅಲ್ಲಿ ಎರಡು ಕಂಡೀಷನ್ಗಳು ನಮಗೆ ಇಲ್ಲಿ ಫಿಲ್ ಆಗ್ತದೆ. ಅದು ಒಂದು ಪವರ್ ಔಟ್ಪುಟ್ಗೆ ರಿಲೇಟೆಡ್ ಆಗಿ ಪವರ್ ಇನ್ಪುಟ್ ಇನ್ಕ್ರೀಸ್ ಆಗ್ತಕ್ಕಂಥದ್ದು. ಆಮೇಲೆ ಮತ್ತೊಂದು ಬಂದುಬಿಟ್ಟು ಏನು ಇಲ್ಲಿ ಇದು ಆಯ್ತಲ್ಲ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಸರಿದೂಗಿಸ್ತಕ್ಕಂಥ ಕೆಲಸ ಫ್ಲಕ್ಸನ್ನು ಅಂದರೆ MMF ಏನೋ ಇದೆಯಲ್ಲ, ದ ಪ್ರೈಮರಿ MMF ಇನ್ಕ್ರೀಸಸ್ ಟು ಆಫ್ಸೆಟ್ ದ ಟೆಂಡೆನ್ಸಿ ಆಫ್ ದ ಸೆಕೆಂಡರಿ MMF ಟು ರೆಡ್ಯೂಸ್ ದ ಫ್ಲಕ್ಸ್. ಫ್ಲಕ್ಸ್ ರೆಡ್ಯೂಸ್ ಆಗೋದಕ್ಕೆ ಏನು ಕಾರಣ ಆಗಿತ್ತು ಅದನ್ನು ಸರಿಪಡಿಸ್ತಕ್ಕಂಥದ್ದು ಸರಿದೂಗಿಸ್ತಕ್ಕಂಥ ಕೆಲಸ. ಹಾಗೆ ಇಲ್ಲಿ ನಾವೇನು ಮಾಡ್ತೀವಿ ಮುಂದುವರೆದು ಹೋದರೆ, ಸೊ ಇಲ್ಲಿ ಮೇಯ್ನ್ ಯಾವಾಗ ನಮಗೆ ಇಲ್ಲಿ ಒಂದು ಫ್ಲಕ್ಸ್ ಮೇಯ್ನ್ ಕೋರ್ ಫ್ಲಕ್ಸ್ ಇದೆ, ಎರಡನೇದು ಫ್ಲಕ್ಸ್ 2 ಆಗಿದೆ. ಯಾವಾಗ ಇದು ಕಾರಣದಿಂದಾಗ I2 ಡ್ಯಾಶ್ ಅಲ್ಲಿ ನನಗೆ ಪ್ರೈಮರಿನಲ್ಲಿ ಫ್ಲೋ ಆಗೋಕ್ಕೆ ಶುರುವಾಯಿತು, ಆವಾಗ ಅದು ಒಂದು ಫ್ಲಕ್ಸನ್ನು ಸೆಟಪ್ ಮಾಡ್ತು. ಅದು ಹೇಗಿದೆ ಅಂದರೆ ಫ್ಲಕ್ಸ್ 2ಗೆ ಫ್ಲಕ್ಸ್ 2 ಡ್ಯಾಶ್ಗೆ ಸಮನಾಗಿರ್ತದೆ, ಮ್ಯಾಗ್ನೆಟ್ಯೂಡಲ್ಲಿ ಈಕ್ವಲ್ ವ್ಯಾಲ್ಯೂ ಇರ್ತದೆ. ಹಾಗಾಗಿ ಅದಕ್ಕೆ ಸರಿ ಹೋಗುತ್ತೆ. ಅಗೇನ್ ನಮ್ಮ ಫಿಗರ್ 5ನಲ್ಲಿ ತೋರಿಸಿದಾಗೆ ನಮಗೆ ಕಾನ್ಸ್ಟಂಟ್ ಫ್ಲಕ್ಸ್ ಅಷ್ಟೇ ಉಳಿತದೆ. ನೋ ಲೋಡಲ್ಲಿದ್ದಾಗ ಏನು ಫ್ಲಕ್ಸ್ ಇರುತ್ತೋ ಹಾಗೆ ಒಂದು ಕಾನ್ಸ್ಟಂಟ್ ಫ್ಲಕ್ಸ್ ಮಾತ್ರ ಉಳಿತದೆ. ಹಾಗಾಗಿ ನಮಗಿಲ್ಲಿ ನೋ ಲೋಡ್ ಟು ಫುಲ್ ಲೋಡು ಆಟೋಮೆಟಿಕಲಿ ನಮಗಿಲ್ಲಿ ಏನಾಗಿದೆ ಒಂದು ಕಾನ್ಸ್ಟಂಟ್ ಫ್ಲಕ್ಸ್ ಇರುತ್ತೆ. ಫಾರ್ ದಿಸ್ ರೀಸನ್ ಟ್ರಾನ್ಸ್ಫಾರ್ಮರ್ ಎಫಿಷಿಯನ್ಸಿ ಈಸ್ ಮೋರ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಹಾಗೆಯೇ ನಾವು ಇಲ್ಲಿ ಏನು ಮಾಡಿದ್ದೀವಿ, ಒಂದು ವೆಕ್ಟರ್ ಡಯಾಗ್ರಾಮನ್ನು ನೋಡ್ಬೋದು. ಇಲ್ಲಿ ನಾವು ಫೇಸರ್ ಡಯಾಗ್ರಾಮ್ ಅಂತ ಹೇಳ್ತೀವಿ, ಎಲಿಮೆಂಟರಿ ಫೇಸರ್ ಡಯಾಗ್ರಾಮ್ ಆಫ್ ಟ್ರಾನ್ಸ್ಫಾರ್ಮರ್ ವಿತ್ ಲೋಡ್ ಅಂತ. ಈ ಫೇಸರ್ ಡಯಾಗ್ರಾಮಲ್ಲಿ ನಮಗೆಲ್ಲ ವೆಕ್ಟರಿಕಲ್ ವ್ಯಾಲ್ಯೂಸ್ಗಳನ್ನು ನೋಡ್ಬೋದು. ಸೊ ಹಾಗೆಯೇ ಇದನ್ನು ಅದ್ರ ಮುಖಾಂತರ ನಮ್ಮ ಒಂದು ಟ್ರಾನ್ಸ್ಫಾರ್ಮರ್ ಆನ್ ಲೋಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತಕ್ಕಂಥದ್ದು ಆ ಒಂದು ಫೇಸರ್ ಡಯಾಗ್ರಾಮಲ್ಲಿ ಗೊತ್ತಾಗುತ್ತೆ. ಹಾಗೆ ಲೀಕೇಜ್ ಫ್ಲಕ್ಸ್ ಬಗ್ಗೆ ನೋಡಿದ್ವಿ. ಲೀಕೇಜ್ ಫ್ಲಕ್ಸ್ ಅಂತ ಹೇಳಿದರೆ ಇದು ಏನಾಗುತ್ತೆ, N2 I2ದಿಂದಾಗಿ ಸೆಕೆಂಡರಿನಲ್ಲಿ ಹಾಗೆಯೇ I2 ಡ್ಯಾಶ್ ಆ್ಯಂಡ್ N1ನಿಂದಾಗಿ
ಪ್ರೈಮರಿನಲ್ಲಿ ಒಂದು ಸೆಲ್ಫ್ ಫ್ಲಕ್ಸ್ ಸೆಟಪ್ ಆಗುತ್ತೆ, ಅಂದರೆ ಆ ಪರ್ಟಿಕ್ಯುಲರ್ ಅದೇ ಒಂದು ಕೋರ್ ಕಡೆನೇ ಅದು ಯಾವುದೇ ಕಾರಣಕ್ಕೂ ಇನ್ನೊಂದು ಕಡೆಗೆ ಮ್ಯೂಚುವಲ್ ಆಗೋದಿಲ್ಲ ಅಂತ ಹೇಳಿದ್ವಿ. ಅವೆರಡೂ ಮ್ಯಾಗ್ನೆಟಿಕಲಿ ಎರಡು ಒಂದಕ್ಕೊಂದು ಸಮನಾಗಿದ್ದಾವೆ. ಆ ಕಾರಣದಿಂದಾಗಿ ಅವು ಕೂಡ ನಮಗೆ ಈ ನಮಗೆ ಒಂದು ಫ್ಲಕ್ಸ್ ಲೀಕೇಜ್ ಆಗ್ತಿತ್ತು, ಅದನ್ನು ನಮಗಿಲ್ಲಿ ಮ್ಯಾನೇಜ್ ಮಾಡೋದ್ರ ರೀತಿಯಲ್ಲಿ ಆಗುತ್ತೆ. ಇವೆಲ್ಲ ಕಾರಣಗಳನ್ನು ಇಟ್ಕೊಂಡಾಗ ನಮ್ಗೆ ಫೈನಲಿ ಇಲ್ಲಿ ಒಂದು ಇಂಪಿಡೆನ್ಸ್, ದ ಪ್ರೈಮರಿ ಇಂಪಿಡೆನ್ಸ್ ಈಸ್ ಗಿವನ್ ಬೈ Z1 ಈಸ್ ಈಕ್ವಲ್ ಟು √R1² + X1². ಹಾಗೆ ಸೆಕೆಂಡರಿ ಇಂಪಿಡೆನ್ಸ್ ಈಸ್ ಗಿವನ್ ಬೈ Z2 ಈಸ್ ಈಕ್ವಲ್ ಟು √R2² + X2² ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದ ಮೇನ್ ಟ್ರಾನ್ಸ್ಫಾರ್ಮರ್ ಅನ್ಲೋಡ್ ಕ್ಯಾರೆಕ್ಟರಿಸ್ಟಿಕ್ಸು. ಈ ಕ್ಲಾಸನ್ನು ನೀವು ಮತ್ತೆ ಒಂದು ಸಲ ನೋಡ್ತಾ ಹೋದಂಗೆಲ್ಲ ಅರ್ಥ ಆಗುತ್ತೆ. ಈಗ ಮುಂದುವರೆದು ನಮ್ಮ ನೆಕ್ಸ್ಟ್ ಟಾಪಿಕ್ ಬಂದು ಆಟೋ ಟ್ರಾನ್ಸ್ಫಾರ್ಮರ್. ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್, ತಪ್ಪದೇ ನೋಡಿ ಎಲ್ಲರೂ. ಸೊ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದ. ಶುಭ ದಿನ.